you will cook your prayer, and your prayer will release your anointing. Churches are failing to learn to come and wait upon the Lord in prayer, where there is a real breakthrough and blessing of a family. A prophet will come and build you an altar. ಒಬ್ಬ ಪ್ರವಾದಿ ಬಂದು ನಿನ್ನ ಜೀವಿತಕ್ಕೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಬಹುದು. But the fire upon your Mount Carmel will come because you prayed. ಹೇಳ್ಬೋದಾ? क्या थोड़े जोर से कह सकते हैं? Okay. As announced yesterday, ನಿನ್ನೆ ನಾನು ಹೇಳಿದ ಹಾಗೆ, जिस तरह कल मैंने कहा था, it's a day of prayer for revival or praying in revival. ಪ್ರಾರ್ಥನೆ ದಿನ ಆಗಿರ್ತದೆ. ये प्रार्थना का दिन होगा. We are going to spend few hours or little time in prayer today. हम थोड़ा ಸಮಯವನ್ನ ನಾವು ಪ್ರಾರ್ಥನೆಯಲ್ಲಿ ಕಳೆಯಲಿಕ್ಕಿರ್ತೇವೆ. हम थोड़ा समय प्रार्थना में बिताने वाले हैं. ಆಮೆನ್. ಆಮೆನ್. ನಾನು ನಂಬ್ತೇನೆ ನಿಮ್ಮ ಮನಸ್ಸುಗಳು, ನಿಮ್ಮ ಹೃದಯಗಳು ಕರ್ತನಿಗೋಸ್ಕರ ಸಿದ್ಧವಾಗಿದೆ ಎಂಬುದಾಗಿ. I believe your hearts are prepared for the Lord. मैं विश्वास करता हूँ आपके हृदय परमेश्वर के लिए तैयार है. These days, towards these end of these days, ಈ ದಿನಗಳಲ್ಲಿ, इन दिनों में pastors also are very inquisitive. We the pastors, we are inquisitive to give people what excites them. ಜನರಿಗೆ ಏನು ಹುರುಪು ಕೊಡ್ತದೋ ಅದನ್ನ ನಾವು ತರಲಿಕ್ಕೆ ಸಭಾಪಾಲಕರುಗಳು ಪ್ರಯತ್ನ ಮಾಡ್ತಾ ಇರ್ತಾರೆ. लोगों को जोश जो लाता है उसको लाने के लिए हम पासवान जी वो बहुत कोशिश करते हैं. ಆದರೆ ಸತ್ಯ ಏನಂದ್ರೆ, ಈ ಕೊನೆಯ ದಿನಗಳಲ್ಲಿ ಒಂದು ತೊಂದರೆ ಏನಾಗ್ತಾ ಇದೆ ಅಂದರೆ, ಇತ್ತೀಚಿನ ಸಭೆಗಳಲ್ಲಿ towards the end of this time, the problem is churches are failing to learn to come and wait upon the Lord in prayer, where there is a real breakthrough and blessing of a family. ನಿಜವಾಗಿಯೂ ನಮ್ಮ ಕುಟುಂಬದ ಆಶೀರ್ವಾದವಿರುವಂಥ ಸ್ಥಳ ಯಾವುದಂದರೆ ದೇವರ ಸನ್ನಿಧಿಯಲ್ಲಿ ಬಂದು ಕಾದುಕೊಂಡು ಪ್ರಾರ್ಥನೆ ಮಾಡುವುದು. ಸೊ ಸಭೆಗಳಲ್ಲಿ ಏನಾಗ್ತಾ ಇದೆ ಅಂದರೆ, ದೇ ಆರ್ ವೆರಿ ಎಕ್ಸೈಟೆಡ್ ಇಫ್ ಅ ಪ್ರಾಫೆಟ್ ಆರ್ ಅ ಗೆಸ್ಟ್ ಸ್ಪೀಕರ್ ಇಸ್ ಕಮಿಂಗ್. ಹಾಲ್ ಗೆಟ್ಸ್ ಫಿಲ್ಡ್, ಸಭೆ ತುಂಬ್ತದೆ. ಬಟ್ ಐ ಟೆಲ್ ಯು, ದ ಪ್ರಾಬ್ಲಮ್ಸ್ ರಿಮೇನ್ ದ ಸೇಮ್. ತೊಂದರೆಗಳು ಇದ್ದಂಗೆ ಇರ್ತದೆ. ಬಿಕಾಸ್ ದ ಪ್ರಾಬ್ಲಮ್ ಡಸಂಟ್ ಗೆಟ್ ಸಾಲ್ವ್ಡ್ ಬೈ ಅ ಪ್ರಾಫೆಸಿ. Problem gets solved by waiting in the presence of the Lord in prayer. ತೊಂದರೆ ಒಂದು ಪ್ರವಾದನೆಯಿಂದ ಗುಣವಾಗುವಂಥದ್ದಲ್ಲ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಕಾದುಕೊಳ್ಳೋದ್ರ ಮೂಲಕ ಉಂಟಾಗುವಂಥ ಆಶೀರ್ವಾದ. एक तकलीफ वो भविष्यवाणी से नहीं चला जाता, लेकिन परमेश्वर की उपस्थिति में इंतजार करने से वो पूरा होता है. If it was a revival, if it was a guest speaker and a revival meeting, people will take even leave and be there because they think they'll receive something. Meeting after meeting they come, they receive prophecy, but the life never progresses. They struggle and struggle again. ಮೀಟಿಂಗ್ಗಳ ನಂತರ ಯಾವುದೋ ಗೆಸ್ಟ್ ಸ್ಪೀಕರ್ ಕರೆದ ತಕ್ಷಣ ನಾವು ಸಂತೋಷದಿಂದ ಬರ್ತೀವಿ. ಅದೇ ಪ್ರಾರ್ಥನೆ ಕರೆದ್ರೆ ನಾವು ಸರಿಯಾಗಿ ಬರಲ್ಲ. ಆದರೆ ಅವ್ರು ಬರ್ತಾರೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, ಪ್ರವಾದನೆ ಕೊಡ್ತಾರೆ, ಹೋಗ್ತಾರೆ. ಆದರೆ ಸ್ಥಿತಿಗಳು ಉಳಿದದ್ದೆಲ್ಲ ಇದ್ದಂಗೆ ಇರ್ತದೆ. ಮತ್ತೆ ನಿಮ್ಮ ಜನರಿಗೋಸ್ಕರ ನಿಂತು ಇಲ್ಲಿ ಅವ್ರು ಬಿಡುಗಡೆ ಆಗುವವರೆಗೆ ಪ್ರಾರ್ಥಿಸೋದು ಸಭೆ ಸೇವಕರು. अगर कोई गेस्ट स्पीकर आता है तो हम खुशी से आते हैं, वो हाथ रखकर प्रार्थना करते हैं, लेकिन हालात जिस तरह है उसी तरह रहता है. लेकिन आपके लिए प्रार्थना करने वाला कलीसिया ही है. ಅಭಿಷೇಕವನ್ನ ನಿರೀಕ್ಷಿಸಿ ಕೂಟಕ್ಕೆ ಬರೋದು ಉತ್ತಮ, ಆದರೆ ಅಭಿಷೇಕವನ್ನ ಸಿದ್ಧಪಡಿಸಿಕೊಳ್ಳೋದು ಅತಿ ಶ್ರೇಷ್ಠವಾದದ್ದು. ವ್ಯತ್ಯಾಸ ಏನು? ಇಟ್ ಈಸ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಫಾಲೋ ದ ಅನಾಯಿಂಟಿಂಗ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ವೇಟ್ ಆ್ಯಂಡ್ ರಿಸೀವ್ ದ ಅನಾಯಿಂಟಿಂಗ್ ಯೋರ್ ಸೆಲ್ಫ್. What you receive yourself stays with you. What you receive from others goes back with them. ನೀವು ನಿಂತುಕೊಂಡು ಪ್ರಾರ್ಥನೆಯಲ್ಲಿ ನೀವೇನನ್ನ ಬೇಯಿಸ್ತೀರಾ, I call it cooking anointing, cooking your own anointing, right? And once you expertise in your dish, you don't have to look to the hotel or somebody else. If the hotel closes, you will close. ಒಂದು ಸಾರಿ ನಿಮಗೆ ನಿಮ್ಮ ಆಹಾರವನ್ನು ಬೇಯಿಸೋದು ಕಲ್ತ್ಕೊಂಡು ಬಿಟ್ರೆ ಹೋಟೆಲ್ಗಳನ್ನು ನೀವು ನೋಡೋದಿಲ್ಲ. ಹೋಟೆಲ್ ಬಂದಾಗಿದ್ದರೆ ನೀವು ಉಪವಾಸ ಕೂತ್ಕೊಳ್ಬೇಕಾಗ್ತದೆ ಇಲ್ಲದೆ ಹೋದರೆ. ಇಫ್ ಯು ನೋ ಹೌ ಟು ಎಂಟರ್ ಇನ್ ಟು ದ ಅನಾಯಿಂಟಿಂಗ್ ಬೈ ವೇಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಲಾರ್ಡ್ ವಿತ್ ಯೋರ್ ಎಫರ್ಟ್, ನಿಮ್ಮ ಪರಿಶ್ರಮದಿಂದ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ನಿಮಗೆ ಅವಶ್ಯವಿರುವಂಥ ಅಭಿಷೇಕವನ್ನು ನೀವು ಪಡೆದುಕೊಳ್ಳೋದನ್ನು ನೀವು ಕಲ್ತ್ಕೊಳ್ಳೋದಾಗಿದ್ದರೆ ಬೇರೆಯವ್ರ ಮೇಲೆ ಆಸೆ ಇಟ್ಟು ಕಾದುಕೊಳ್ಳೋದು ಅವಶ್ಯ ಇಲ್ಲ. ಅವ್ರ ಕೈ ಕೊಟ್ಟರೆ ನಾಳೆ ನಿಮ್ಮ ಜೀವನ ಹೋಗ್ಬಿಡ್ತದೆ ಇಲ್ಲದೆ ಹೋದರೆ. ದ್ಯಾಟ್ಸ್ ವಾಟ್ ಟುಡೇ ಇಸ್ ಅಬೌಟ್.
ಅದೇ ಇವತ್ತಿನ ದಿನ. ಯು ವಿಲ್ ಕುಕ್ ಯುವರ್ ಪ್ರೇಯರ್ ಆ್ಯಂಡ್ ಯುವರ್ ಪ್ರೇಯರ್ ವಿಲ್ ರಿಲೀಸ್ ಯುವರ್ ಅನಾಯಿಂಟಿಂಗ್. ನೀವು ನಿಮ್ಮ ಪ್ರಾರ್ಥನೆಯನ್ನು ನೀವು ಸಿದ್ಧಪಡಿಸ್ತೀರಾ. ನೀವು ಸಿದ್ಧಪಡಿಸಿದ ಪ್ರಾರ್ಥನೆಯ ಮೇಲೆ ಅಭಿಷೇಕ ಬರ್ತದೆ. ಲಿಸನ್, एनीबडी वांट्स इन हिंदी और इंग्लिश और कन्नड़ा इज इनफ. या किसी को इंग्लिश या हिंदी, इंग्लिश या कन्नड़ बिल्कुल समझ में नहीं आता, ऐसा हिंदी वाला कोई है क्या? ब्रदर आप आए, थैंक यू, मैं देखा नहीं, सॉरी. ओके ठीक है, विल गो इन बोथ. हम दोनों में जाएंगे. ಕನ್ಫ್ಯೂಸ್ ಮಾಡ್ತೀನಿ. ನಿನ್ನೆ ಮಾತಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಇಂಗ್ಲೀಷ್ ಕೂಡ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇರಲಿ. ಇವತ್ತು ವೇಟ್ ಮಾಡ್ತಾ ಕನ್ನಡಗೋಸ್ಕರ. ನಾವು ಐ ಆಮ್ ಕನ್ಫ್ಯೂಸ್ಡ್. ನಾವು ಎಲೈಷಾ ಆನ್ ಮೌಂಟ್ ಕಾರ್ಮೆಲ್, ಎಲಿಷನು ಕಾರ್ಮೆಲ್ ಬೆಟ್ಟದ ಮೇಲೆ, ಎಲಿಶಾ ಕಾರ್ಮೆಲ್ ಪರ್ವತ ಕೆ ऊपर. ಓಕೆ, ಯಜ್ಞವೇದಿಯನ್ನ ಕಟ್ಟಿದ ಅಂತ ಹೇಳುವಾಗ ಆತನ ಪ್ರವಾದಿ ಮಂಡಳಿಯವರು ಕಟ್ಟಲಿಕ್ಕೆ ಸಹಾಯ ಮಾಡಿದ್ರು. ಎಲಿಶಾ built, when the Bible says Elisha built the altar on the Carmel, Mount Carmel, it doesn't mean that with his own hand he built. His servants, the children of the school of prophets helped him to build it. पवित्र शास्त्र कहता है कि एलिशा ने यज्ञवेदी को बांधा. उसका मतलब यह नहीं है कि उसने उसके हाथों से बांधा, लेकिन उसके सारे दास ने उसको मदद किया. Because by now Elisha was quite old. Elijah was quite old. ಈಗಾಗಲೇ ಎಲಿಷನಿಗೆ ಮಧ್ಯ ವಯಸ್ಸು ದಾಟಿತ್ತು. क्योंकि अब तक एलिशा का उम्र ज्यादा हो चुका था. Because it is written, he commanded them to pour water. ಯಾಕಂದ್ರೆ ಅಲ್ಲಿ ಬರೆದಿದೆ ನೋಡಿ, ಅದರ ಮೇಲೆ ನೀರು ಹೊಯ್ಯಿಸುವಂತೆ ಆಜ್ಞಾಪಿಸಿದನು. That means there were people helping him. If he commanded, that means people were helping him. ಒಂದು ವೇಳೆ ಆತನು ಆಜ್ಞಾಪಿಸಿದನು ಅಂತ ಬರೆದಿರುವುದಾಗಿದ್ರೆ ಅದರ ಅರ್ಥ ಆತನಿಗೆ ಸಹಾಯ ಮಾಡಲಿಕ್ಕೆ ಸೇವಕರು ಯಾರೋ ಇದ್ರು ಅಂತ ಅರ್ಥ. वहां पर लिखा गया है कि उसने आज्ञा दिया कि वहां पर पानी वो डाले. They built the altar. ಅವರು ಯಜ್ಞವೇದಿ ಕಟ್ಟಿದ್ರು. उन्होंने यज्ञवेदी को बांधा. They cut the animal of sacrifice. ಅವರು ಯಜ್ಞದ ಪ್ರಾಣಿಯನ್ನು ಕೊಯ್ದ್ರು. वही उन्होंने यज्ञ के प्राणी को काटा. They poured water. ಅವರು ನೀರನ್ನು ಸಹ ಸುರಿದ್ರು. उन्होंने पानी को भी वहां पर डाल दिया. But who prayed? ಪ್ರಾರ್ಥಿಸಿದ್ರು ಯಾರು? लेकिन किसने प्रार्थना किया? God did not send fire because they cut the animal. God did not send fire because they built the altar. God sent the fire because his servant prayed. ಅವರು ಯಜ್ಞವೇದಿ ಕಟ್ಟಿದ್ರಂತ ಆತನು ದೇವರ ಬೆಂಕಿಯನ್ನು ಕಳಿಸಲಿಲ್ಲ. ಅವರು ಯಜ್ಞದ ಪ್ರಾಣಿಯನ್ನು ಕೊಯ್ದರು ಎಂಬುದಾಗಿ ಆತನು ಬೆಂಕಿಯನ್ನು ಕಳಿಸಲಿಲ್ಲ. ತನ್ನ ಸೇವಕನು ಪ್ರಾರ್ಥಿಸಿದನೆಂಬುದಾಗಿ ಆತನು ಬೆಂಕಿಯನ್ನು ಕಳಿಸಿದ. उन्होंने यज्ञवेदी को बांधा, इसलिए उन्होंने अग्नि को नहीं भेजा, लेकिन उसके दास ने प्रार्थना किया, इसलिए उन्होंने अग्नि को भेजा. आमीन. पास्टर उत्तेजिसಬಹುದು. Pastor can encourage you. पासवान जी आपको उत्तेजित कर सकते हैं. He will even build, a prophet will come and build you an altar. ಒಬ್ಬ ಪ್ರವಾದಿ ಬಂದು ನಿನ್ನ ಜೀವಿತಕ್ಕೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಬಹುದು. एक भविष्यवक्ता आकर आपकी जिंदगी के लिए यज्ञवेदी बांध सकता है. But the fire upon your Mount Carmel will come because you prayed. ನಿನ್ನ ಕಾರ್ಮೆಲ್ ಬೆಟ್ಟದ ಮೇಲೆ ಬೆಂಕಿ ಬರುವುದಕ್ಕೆ ಕಾರಣ ನೀನು ಪ್ರಾರ್ಥಿಸುವುದರಿಂದ. आपके कार्मेल पर्वत पर अग्नि आने का कारण जब आप प्रार्थना करते हैं. ಆಮೆನ್. आमेन. ಆಮೆನ್. आमेन. ಒಂದು ಕ್ಷಣ ಈಗ. एक क्षण के because लिए. it is a prayer day. ಇದು ಪ್ರಾರ್ಥನೆ ದಿನ. यह प्रार्थना का दिन है. ಎಷ್ಟೋ ಜನರಿಗೆ ಪ್ರಾರ್ಥನೆ ದಿನ ಅಂದ್ರೆ ಬೋರಿಂಗ್ ದಿನ ಅನಿಸುತ್ತದೆ, ಹುಚ್ಚರು. कई लोगों Many people think prayer day is a boring day. I will tell you, your family problems. ಹೆಂಗೆ ಹೇಳಿರಿ ನಾನು, ಕುಟುಂಬದಲ್ಲಿ ತೊಂದರೆ ಇರೋರು ಇವತ್ತು ಯಾವ್ದಾರು ಭವಿಷ್ಯವಾಣಿ ಇಡೀ ಕುಟುಂಬ ಗುಂಪು ಕಟ್ಕೊಂಡ್ ಬರ್ತಾರೆ. ಒಂದು ಕುಟುಂಬದಲ್ಲಿ 7 ಜನ ಇದ್ರೆ 7 ಜನ ಕರ್ಕೊಂಡ್ ಬರ್ತಾರೆ. ಸಭೆಗೆ ಬರ್ಲಾರ್ದಂತ ಮಗ ಅಥವಾ ಮಗಳನ್ನ ಮೊಂಡ್ರನ್ನ ಕೈ ಹಿಡಿದು ಎಳ್ಕೊಂಡು ಬರ್ತಾರೆ. ಅವ್ರು ಬಂದು ತಲೆ ಬೊಗಿಸ್ತಾರೆ. ಅವ್ರು ಬಂದು ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಜನವರಿ ಹೋಯ್ತು, ಫೆಬ್ರವರಿ ಅಲ್ಲಿ ಅದೇ ತೊಂದರೆ ಇನ್ನೂ ಕೊಳಿತಾ ಇರ್ತದೆ. ಎಷ್ಟು ಸರಿ ಆಗಿಲ್ಲ ನಮ್ಮ ಜೊತೆ ಬಾಯ್ಬಿಟ್ಟು ಹೇಳಿ. ಮತ್ತು ನಾವು ಪಾಠ ಕಲಿಯಲ್ಲ, ಮತ್ತು ಯಾರಾದ್ರೂ ಅಭಿಷೇಕ ತರ್ತಾರಂತಾನೆ ಕಾದ್ಕೊಂಡಿರ್ತೀವಿ. ನಿನ್ನ ಗಂಡ ಬದಲಾಗೋದು ಅವ್ರ ಪ್ರಾರ್ಥನೆಯಿಂದ ಅಲ್ಲಮ್ಮ, ನಿನ್ನ ಗಂಡ ಬದಲಾಗೋದು ನಿನ್ನ ಪ್ರಾರ್ಥನೆಯಿಂದ. ನಿನ್ನ ಮಕ್ಕಳು ಬದಲಾಗೋದು ಅವರ ಪ್ರಾರ್ಥನೆಯಿಂದ ಅಲ್ಲಮ್ಮ, ನಿನ್ನ ಮಕ್ಕಳು ಬದಲಾಗೋದು ನಿನ್ನ ಪ್ರಾರ್ಥನೆಯಿಂದ. ಪ್ರಾರ್ಥನೆ ದಿನ ಕುಟುಂಬದಿಂದ ಒಬ್ರು ಬರ್ತಾರೆ. ಅದೇ ಯಾರಾದ್ರೂ ಪ್ರವಾದಿಗಳು ಬಂದ್ರೆ ಬರದೇ ಇರೋನು ಕೈ ಹಿಡಿದು ಹೇಳ್ಕೊಂಡು ಬರ್ತಾರೆ. ಎಷ್ಟು ಮೇಲೆ ಬಂದ್ರಿ? ಪ್ರತಿ ಬೋಧಕರಿಗೆ ತಲೆ ಕೊಟ್ವಿ ನಾವು. ಎಲ್ಲಿಗೆ ಮುಟ್ಟಿದ್ವಿ? ಕಳೆದ ಸಾರಿ ಯಾವ ಪ್ರವಾದನೆ ಯಾವ ದೇವ ಸೇವಕ ನಿಮ್ಮ ಮೇಲೆ ಮಾಡಿದ್ರೆ ಅನ್ನೋದು ನೆನಪಿದೆಯಾ? ನೆನಪಿದ್ರೆ ತುಂಬಾ ಸಂತೋಷ. ಅದ್ರಲ್ಲಿ 4ನೇ ಆದ್ರೂ ಪೂರ್ಣ ಆಯ್ತಾ? ಇನ್ನೂ ಕಾಯ್ತಾ ಇದ್ದೀವಿ. ಯಾಕೆ? ನಮ್ಮಲ್ಲಿ ಪ್ರಾರ್ಥನೆ. ನೋಡಿ, ಅವರು ಯಜ್ಞವೇದಿ ನಿಮ್ಗೆ ಕಟ್ಟಬಹುದು, ಹೇಗೆ ಪ್ರಾರ್ಥಿಸಬಹುದು ಅಂತ. ನೋಡಿ, ಅವರು ನಿಮಗೆ ಯಜ್ಞದ ಪ್ರಾಣಿಯನ್ನು ನಿಮಗೋಸ್ಕರ ಕೊಯ್ಬಹುದು, ಆದರೆ ಬೆಂಕಿ ಬರುವುದು ನಿನ್ನ ಪ್ರಾರ್ಥನೆಯಿಂದ.
ಅವರು ಪ್ರಾರ್ಥನೆ ಇದಲ್ಲ. ಪ್ರಾರ್ಥನೆ ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? प्रार्थना ನೀವು करने के लिए ಆಕಳಿಸ್ತಿರೋ, कहते हैं। ಮೊಣಕಾಲ್ ಮೇಲೆ ಇರ್ತಿರೋ, ಗೋಡೆಗೆ ಅನ್ಕೊಂಡು ಪ್ರಾರ್ಥಿಸ್ತಿರೋ, ಶರೀರ ನಿಮಗೆ ಏನ್ ಹೇಳ್ತದನ್ನ ಚಿಂತೆ ಇಲ್ಲ, ಅದು ಹೆಂಗೆ ಇದ್ರೂ ಚಿಂತೆ ಇಲ್ಲ. ಬಾಯಿ ಮತ್ತು ಆತ್ಮ ಮಾತ್ರ ಪ್ರಾರ್ಥನೆಯನ್ನು ಹೇಳ್ತಾ ಇರಲಿ. आपका शरीर चाहे जिस तरह भी रहे, लेकिन आपका जबान और मन वो प्रार्थना करे. ಅನ್ಯ ಭಾಷೆವಿರುವವರು ಕೆಲವು ಕ್ಷಣ ನನ್ನೊಂದಿಗೆ जिसे अन्य भाषा का वरदान है, थोड़े क्षण के लिए जब वाद्य बजाए जा रहे हैं, उसी आवाज ಎಲ್ಲ में ವಿಷಯಗಳನ್ನ ಬದಿಗಿಟ್ಟು, सारे चीजों को बगल में ಎಲ್ಲ रखते हुए, ಸಂಗತಿಗಳನ್ನ ಬದಿಗಿಟ್ಟು सारे चीजों को बगल में रखते ಸತತವಾಗಿ हुए ಪ್ರಾರ್ಥಿಸುವುದಾಗಿದ್ರೆ निरंतर रीति से अगर आप प्रार्थना करेंगे तो ಮೊದಲು ನಮ್ಮ ಕುಟುಂಬಗಳಿಗೋಸ್ಕರ, पहले हमारे परिवार के लिए, ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಂಡು, हर एक अपने आंखों को बंद करते हुए, every one of us, first of all for our own families, can we just close our eyes? Every one of us will close our eyes हम से हर एक अपने परिवार के लिए हम आंखों को बंद and open करेंगे our hearts, open our mouth, और हमारे हृदय और जबान को ನಮ್ಮ खोलते हुए, ಹೃದಯಗಳನ್ನ, ನಮ್ಮ ಬಾಯಿಗಳನ್ನ ತೆರೆದು हमारे हृदय और जबान को ಈ खोलते हुए ಪ್ರಾರ್ಥನೆ ದಿನ ಒಂದು ಅದ್ಭುತವಾದ ಬೆಂಕಿಯನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಹೋಗ್ತಾ ಇರ್ತೀವಿ. Is- On this day of prayer we are going to receive a powerful fire of the Holy इस Spirit. प्रार्थना के दिन में बहुतायत का पवित्र आत्मा का अग्नि को हम स्वीकार लेने वाले हैं. I tell you that fire is already moving in this place. ಆ ಬೆಂಕಿ ಈಗಾಗಲೇ ಇಲ್ಲಿ ಚಲಿಸ್ತಾ ಇದೆ. मैं आपसे कहता हूँ अग्नि अभी इस जगह में चल रहा है. ರಿಗನ ಬಂದಲ ಅದನ್ನು ಕೊಡದ ಸಂದಲ ಬಾಬಾ 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 ಬಾಬಾ. ಪ್ರಾರ್ಥಿಸು ಪ್ರಾರ್ಥಿಸು. प्रार्थना ಇದು ನಿನ್ನ कीजिए. ಸಹೋದರಿಗೋಸ್ಕರ. Pray for your sister, your brother. आप ये बहन आपके भाई के लिए ನಿನ್ನ आप प्रार्थना ಕುಟುಂಬಕ್ಕೋಸ್ಕರ कीजिए. ಧ್ವನಿಗಳು ಹೇಳಬೇಕು ಪ್ರಾರ್ಥನೆಯಲ್ಲಿ. आपके परिवार के लिए आप आवाज उठाकर प्रार्थना कीजिए. ಸಿಂಧನಾಂದಲೆ ಕಲಬಶಂದಲೆ ದೆರೆಂದಲ ದೆರೆ ಸಂದಲೆ ದೆರೆ ಲಬಶಂದಲೆ ರಿಯಲ ಸಂದಲ ರಬ ಸಿಕೆನ್ನೆ ಅಂದಲ ಅಂದಳದ ಸಂದಲ ಬರ ಕಲ ಬರಬ. ಪರಿಸ್ಥಿತಿಗಳು ಬದಲಾಗ್ತಾ ಇದೆ, ನಾನು ನಿಮಗೆ ಹೇಳ್ತೀನಿ. मैं आपसे कहता हूँ हालात I बदल tell रहे you the हैं. situations will begin to change as the saints of God begin to pray. जैसे परमेश्वर के भक्तजन प्रार्थना करते हैं, सारे हालात वो बदल जाएंगे. You may not feel any thrill, you may not feel any excitement, because this is not a prophetic meeting, this is not a healing crusade, but this is a prayer meeting where you break your heart before the Lord, and so as yesterday we heard, sow at the feet of Jesus before you harvest your miracle. ಬಹುಶಃ ನಿಮಗೆ ಯಾವುದೇ ಉತ್ಸಾಹ, ಅಮ್ಯೂಸ್ಮೆಂಟ್ ನಿಮಗೆ ಅನಿಸ್ಲಿಕ್ಕಿಲ್ಲ, ಆದ್ರೆ ಇದು ಪ್ರಾರ್ಥನೆ ದಿನ. ಪ್ರಾರ್ಥನೆಯಲ್ಲಿ ಭಕ್ತರು ಮೊಣಕಾಲೂರುವಾಗ, ಪ್ರಾರ್ಥನೆಯಲ್ಲಿ ಭಕ್ತರು ಗೋಳಾಡಿ ಕಣ್ಣೀರಿಡುವಾಗ, ಶಾಂತನೇರಿಯಲವ ಸಂದಲವ ಒಂದು ಉತ್ತಮವಾದ ಶ್ರೇಷ್ಠವಾದ ಬೆಳೆ ಪ್ರಾರಂಭವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. शायद आपको कोई उत्सुकता नहीं होगा, लेकिन ये प्रार्थना का दिन है. जब आप घुटनों पर आकर आंसुओं के साथ प्रार्थना करते हैं तो आपके सारे हालात बदल जाएंगे. Se andalara la bashanda la barakala barayanda la dana karda zada rogala bandale de la bashanda la baba zinda la barika mama na 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 la la basendere de rigala bashanda la barabala mane anchale brada la dana karda sanda la baba 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 rigana bandale de karda sandale. Wherever you are, pray. ನೀವು ಎಲ್ಲಿದ್ದೀರೋ ಅಲ್ಲೇ ಪ್ರಾರ್ಥನೆ ಮಾಡಿ. आप जहाँ कहीं भी है वहीं पर प्रार्थना I can कीजिए. smell the presence of God filling your homes. ದೇವರ ಪ್ರಸನ್ನತೆ ನಿಮ್ಮ ಕುಟುಂಬಗಳಲ್ಲಿ ಇಳಿದು ಬರ್ತಾ ಇದೆ. परमेश्वर का उपस्थिति आपके परिवार में उतर आ रहा है. ಈ ಅನ್ಯ ಭಾಷೆ ಪ್ರಾರ್ಥನೆ ये अन्य भाषा ನಿನ್ನ का प्रार्थना ಕುಟುಂಬಕ್ಕೋಸ್ಕರ, आपके परिवार के लिए.
ರಿಗನ ಬಂದಲದನ ಕಡದ ಸಂದಲ ಬಾಬಾ 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 ರುಖಲ ಬಾಬಾ ಸಂದಲ ಬಾಬಾ 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 ಶಂದಲದನ ಕಡದ ಸಂದಲ ಬರ 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 ರಿಗನ ಬಂದಲದನ ಕಡದ ಸಂದಲ ಬರ ಕತ್ತರದ ಸಂದಲ ಬರ 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 ಯಂದಲದನ ಕಡದ ಸಂದಲ ಬರ 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 ರಿಗನ ಬಂದಲ ಬರ ಕಲೆಯ ಛಲ ಬರ ದಲ ಬಾಬಾ 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 ಬರ ಯಂದಲದನ ಕಡದ ಸಂದಲ ಬರ 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 ಯಂದಲ ಬರದನ ಕತ ರಿಗನ ಬಂದಲದನ ಕಡದ ಸಂದಲ ಬರ ಕಲೆಯ ಛಲ ಬದಲ ಯಂದಲದನ ಉರ್ದು ಸಂದಲ ಬರ ಬರ ಯಂದಲದನ ಕಡದ ಸಂದಲ ಬರ ರಿಗನ ಮಂದಲೆ ದೆನೆ ಸಿಂದಲೆ ದೆರೆ ಕಡದ ಸಂದಲ ಬರ ಬರ ಬಾಬಾ ಮನೆ ಯಂದಲದನ ಕಡದ ಸಂದಲ ಬಾಬಾ 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 ಯಂದಲದನ ಕಲ ರಿಗಲ ಬರ ಛಲದ ಸಂದಲ ಬರ ಬರ ಮನೆ ಛಲ ಬರದ ಸಂದಲ ಬರ 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 ಕಲ ಸಂದಲ ಬರ ದೆನೆ ಕತಿ ಜಿಂದನೆ ಎಂದರೆ ಬಲ ಬಸ್ಸಿಂದರೆ ಬರ ಬಸ್ಸಿರಿಯಾನ ಮಾಮ 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 ಬಾಬಾ 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 ರೋಂದಲದನ ಕೂರಲ ಬಹಂದಲದನ ಕಡದ ಸಂದ ಜಿಂದನೆ ಎಂದರೆ ದಲೆ ಬಸ್ಸಿರಿಯಾನ ಮಂದಲದನ ಕತ ಜಿಗನ ಬಂದಲೆ ದೆನೆ ಕೆರೆ ಹಂದಲದನ ಸಂದಳದ ಮಾಮ 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 ರಿಹಂದಲದನ ಕಡದ ಸಂದಲ ಬರ ಬಲ ನಳದ ಮಾಮ ಸಂದರೆ ಬಾಬಾ 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 ರಿಹಂದಲದನ ಕಡದ ಸಂದಲೆ ಮಾಮ 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 ಬಾಬಾ 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 ರಿಹಂದಲದನ ಕಡದ ಸಂದಲ ಬಾಬಾ 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 ಬರ ನಿಲ್ಲಿಸಬೇಡ. ಡೋಂಟ್ ಸ್ಟಾಪ್. ನಿನ್ನ ಬಿಸ್ನೆಸ್ ವಿರುದ್ಧವಾಗಿರುವ ಅಡ್ಡಗೋಡೆಗಳು ಬೀಳ್ತಾ ಇದೆ. ನಿನ್ನ ಪ್ರಮೋಷನ್ ವಿರುದ್ಧವಾಗಿರುವ ಅಡ್ಡಗೋಡೆಗಳು ಬೀಳ್ತಾ ಇದೆ. ನಿಲ್ಲಿಸಬೇಡ. ನಿನಗೆ ವಿರುದ್ಧವಾಗಿರುವ ಅಡ್ಡಗೋಡೆಗಳು ಬೀಳ್ತಾ ಇದೆ. ನಿಲ್ಲಿಸಬೇಡ. Don't stop. The walls against your business, against your blessings, the walls against your family are falling down. Don't stop. Sandala bara 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 shandala baba 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 sandala bara 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 shandala baba rikhala mama mama baba baba bare andala dana kadda sandala baba 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 riandala bara bara manala sandala baba 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 bare andala dana kadda rigana mandala dana kadda sandala bara kala bara shandala baba 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 riana bara bara sandala baba 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 rihandala dana kadda sandala bara kala manaya chala brokosada rigana mandala dana kadda sandala bara kala shandala bara kala shandere bere bere rigana mandala dana kadda sandala bara kala zandanandala dana kura bala handala dana kata shandale riala shandala bara bara. Don't stop. The angels are being released from heaven to attend your case. ನಿನ್ನ ಒಂದು ಕೇಸನ್ನು, ನಿನ್ನ ಒಂದು ಪರಿಸ್ಥಿತಿಯನ್ನು ನೋಡಿಕೊಳ್ಳುವುದಕ್ಕಾಗಿ, ಬಿಡುಗಡೆ ಮಾಡುವುದಕ್ಕಾಗಿ ದೇವದೂತರು ಬಿಡುಗಡೆ ಮಾಡಲ್ಪಟ್ಟಿದ್ದಾರೆ ಪರಲೋಕದಿಂದ. ಪ್ರಾರ್ಥಿಸು ಪ್ರಾರ್ಥಿಸು ಪ್ರಾರ್ಥಿಸು. ನಿಲ್ಲಿಸಬೇಡ ನನ್ನ ಮಗಳೇ, ನಿಲ್ಲಿಸಬೇಡ ನನ್ನ ಮಗನೇ. My son, my daughter, don't stop. Just pray, pray, pray. ಪ್ರಾರ್ಥಿಸು. ನಿನ್ನ ಮೊಣಕಾಲುಗಳ ಮೇಲೆ ಪ್ರಾರ್ಥಿಸು. ಈ ಪ್ರಾರ್ಥನೆಯ ದಿನಗಳನ್ನು ಕಳೆದುಕೊಂಡಿದ್ರ ನಿಮಿತ್ತವಾಗಿ ಉಜ್ಜೀವನವನ್ನು ಕಳ್ಕೊಂಡಿದ್ದೀವಿ. ಕರ್ನಾಟಕ is going to be visited by God. ಕರ್ನಾಟಕವನ್ನು ದೇವರು ಸಂದರ್ಶಿಸಲಿಕ್ಕೆ ಇರ್ತಾನೆ. कर्नाटक को परमेश्वर मिलने वाले हैं. Zandala rala bashandala bara bala bala basandala bara bala ba rigana bandala rala bashandala bara bala bashandala baba 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 rigana bandala dana kala bashandala bara kala bashandala bara bala bara bala bara. ಈ ಪ್ರಾರ್ಥನೆ ಬೆಂಕಿ ಬೆಳೀತಾ ಇರುವ ಹಾಗೆ ಸಂದಲ bara bala. जिस तरह ये प्रार्थना का अग्नि वो as this prayer fire will increase, ये प्रार्थना का अग्नि जिस तरह बढ़ रहा है, you will see the transformation in your family, in your situation. ನಿಮ್ಮ ಪರಿಸ್ಥಿತಿಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ನೀವು ಪ್ರಾರಂಭ ಮಾಡ್ತೀರಾ. आपके हालातों में, आपके परिवार में बदलाव को आप देखने के लिए प्रारंभ करेंगे. Zandala rala bashandala bara bala bara basandala bara kala kana kana sandala rala ba regana bandala dala sandala bara bala bara bala bara bara yandala sandala baba. ನಿನ್ನ ಧ್ಯಾನ ಕರ್ತನ ಮೇಲಿರಲಿ. Let your attention be upon God. आपका पूरा ध्यान वो परमेश्वर की ओर रहे. सुखमला मनया चल ब्रकतला रयंदा
ನಂದರಲ ಬಶಂದಲ ಬರಕಲ ಬರಬಲ ಬರಬಲ ಯಂದಲ ಬರೋಸ ಕಲಮನ ಯಂಚಲ ಬ್ರದಲ ಬರಕಲ ಸಂದಲೆ ಬರಕತೆ ಜಂದನೆ ದರಿಯಲ ಬಸಂದಲ ಬಾಬಾ 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 ರಮಂದಲದನ ಕಡದ ಸಂದಲ ಬರಕತ ರಿಗನಂದಲದ ಸಂದಲದ ಬಾಬಾ 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 ಬಶಂದಲದ ಸಕತ ರಿಗನಂದಲದನ ಕಡದ ಸಂದಲ ಬರಬಲ ಬರಕಯಂದಲದನ ಕತ ಜಂದನ ಮಂದಲದ ನಿಕರಿಯಂದಲದನ ಕಡದ ಸಂದಲ ಬ ರಿಕಲ ಬಾಬಾ 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 ರಯಂದಲದನ ಕಡದ ಸಂದಲ ಬ allow his fire ಆತನ ಬೆಂಕಿಯನ್ನು ಅನುಮತಿಸಿರಿ allow his fire ಆತನ ಬೆಂಕಿಯನ್ನು ಅನುಮತಿಸಿರಿ अग्नि को आप अनुमति दीजिए ಜಗಲಬ ಹಂಚೆ ದೇವೆ ದೇರೆ ದಳದ ಸಂದಲ ಬರಿಕ ಮನಮಯಂದಲದನ ಕಡದ ಸಂದಲ ಬರಕಲಯಂದಲ ರಗದನ ದಳದ ಸಂದಳದ ಬಶಂದಲ ಬರಬಲ ಬರದ ಬಾಬಾ ಬಾಬಾ ನಿನ್ನ ಗಂಡನನ್ನ ನಿನ್ನ ಹೆಂಡತಿಯನ್ನ ನೆನಪಿಸಿಕೊಂಡು ನಿನ್ನ ಮಕ್ಕಳನ್ನ ನೆನಪಿಸಿಕೊಂಡು ನಿನ್ನ ತಂದೆಯನ್ನ ನೆನಪಿಸಿಕೊಂಡು ನಿನ್ನ ಸಹೋದರಿಯನ್ನ ನೆನಪಿಸಿಕೊಂಡು ರಿಮೆಂಬರ್ ಯುವರ್ ಸಿಸ್ಟರ್ ಯುವರ್ ಫಾದರ್ ಯುವರ್ ಬ್ರದರ್ ಅಂಡ್ ಯುವರ್ ವೈಫ್ ಯುವರ್ ಹಸ್ಬೆಂಡ್ ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್ ಆನ್ ಬಿಹಾಫ್ ಆಫ್ ದೆಮ್ ಅಂಡ್ ಪ್ರೇ ಇನ್ ದ ಹೋಲಿ ಗೋಸ್ಟ್ ರೈಟ್ ನೌ ಈಗಲೇ ಅನ್ಯ ಭಾಷೆಯಲ್ಲಿ ಪವಿತ್ರಾತ್ಮನಲ್ಲಿ ನೀನು ಪ್ರಾರ್ಥಿಸು ಮಗನೇ ಪ್ರಾರ್ಥಿಸು ಮಗನೇ आपके बहन को आपके भाई को आपके बच्चों को पवित्र आत्मा में याद करते हुए उनके निमित्त आप प्रार्थना कीजिए ರೇಂದಲದನ್ನ ಕಡದ ಸಂದಲ ಬರಬಲ ಮಾಡದ ಬಸಂದಲ ಬರಬಲ ಬರಳದ ಬಶಂದಲ ಬರಬಲ ಬರಯಂದಲದನ್ನ ಕತ ರಿಗನಂದಲದನ್ನ ಸಂದಲ ಬರಬಲ ಬಾಬಾ 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 ರೇಂದಲದನ್ನ ಕಡದ ಸಂದಲ ಬಾಬಾ 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 ರೇಂದಲದನ್ನ ಕಡದ ಸಂದಲ ಬರಬಲ ಬರಳದ ಬಸಂದಲ ಬಾಬಾ 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 ರೇಂದಲದನ್ನ ಕಡದ ಸಂದಲ ಬಾಬಾ ಬಾಬಾ ರೇಂದಲದನ್ನ ಕಡದ ಸಂದಲ ಬಾಬಾ 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 ರೇಂದಲದನ್ನ ಕಡದ ಸಂದಲ ಬರಬಲ 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 ಬರಳದ ಬಸಂದಲ ರೇಂದಲದ ಸಂದಲೆ ದೆ ಕರಕತ ರಿಖನ ಮಾಮಾ ಬಾಬಾ ಯಾರು Can somebody lift our hands on behalf of Karnataka right now? ಕರ್ನಾಟಕದ ಪರವಾಗಿ ಯಾರಾದರೂ ಕರಗಳನ್ನು ಎತ್ತಿರಾ? क्या कोई कर्नाटक के ओर से अपने Next हाथों को 1 minute उठाएंगे? 60 seconds we are going to pray in tongues for Karnataka. ಕರ್ನಾಟಕಕ್ಕೋಸ್ಕರ ನಾವು ಮುಂದಿನ 60 ಸೆಕೆಂಡ್ಗಳು ಅಂದ್ರೆ 1 ನಿಮಿಷ ಸತತವಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋಣ. हम आने वाला 1 मिनट कर्नाटक के लिए निरंतर अन्य भाषा में प्रार्थना करेंगे. Lord, look upon my Karnataka in Jesus name. ಸ್ವಾಮಿ ನನ್ನ ಕರ್ನಾಟಕವನ್ನು ನೀನು ನೋಡಬೇಕು ಸ್ವಾಮಿ. परमेश्वर मेरे कर्नाटक को आपको देखना है. Here I am, Lord God, prepare me. I will, Lord God, Father. ದೇವರೇ ನಾವು ಇಲ್ಲಿದ್ದೇವೆ, ನಮ್ಮನ್ನು ಸಿದ್ಧರನ್ನಾಗಿ ಮಾಡು, ನಾವು ಹೋಗ್ತೇವೆ. ರಿಖನ ಬಯಂದಲದನ ಕುರಬ ಶಂದಲ ಬರಬಲ ಬಶಂದಲ ಬರಬಲ 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 ರಿಬನ ಬರಬಲ 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 ಶಂದಲ ಬರಬಲ 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 ಬಸಂದಲ ಬಾಬಾ 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 ರಿಖನ ಮನಂದಲದನ ಕಡದ ಸಂದಲ ಬರಕಲ ಯಾಂದಲದನ ಕತ ರಿಗನ ಮಂದಲ ರಬಲ ಬಸಂದಲ ಬರಬಲ ಯಾಂದಲ ರಬ ಕರ್ನಾಟಕದಲ್ಲಿ ಒಂದು ಉಜ್ಜೀವನ ಕರ್ನಾಟಕದಲ್ಲಿ ಉಜ್ಜೀವನ. Shall we pray for revival in Karnataka like never before? But this revival will be the revival of prayer. ಇದು ಉಜ್ಜೀವನ ಪ್ರಾರ್ಥನೆಯ ಉಜ್ಜೀವನ ಉಂಟಾಗಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. प्रार्थना का जागृति हो इसलिए हम प्रार्थना करेंगे. ಕೂರಬ ಹಂದಲ ಅಂದರೆ ಅಂದರೆ ಕತೆ ಜಗರಬ ಅಂತಲ ಕತರಬಲ ಅಂದರೆ ರಿಗನ ಬಂದಲ ಬರೋ ಸಕಲಬ ಶಿಂದನ ಅಂದರಲ ಬದನಂದಳದ ಸಂದಲ ಬರ ಕಲ ಬರಬಲಬ ರಿಗನ ಬಂದಲಾರಲ ಮಶಂತರ ಬಲಬ ಸಂದಲ ಬರಬಲ ಬಲಬ ರಿಖನ ಮಮ 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 ನಹನದಳ ಸಂದಲ ಬರಬಲ ಬಲಬ ಸಂದಲ ಬರ ಕಯಂದಲದನ ಕತ ಸಂದಲೆದರೆ ಅಂದ ಸಂದನೆಂದರೆ ಅಳದ ಬಶಕಿಂದರೆ ಅಂದಲಬ ರಿಗನ ವಂದಲದೋ ರಿಯನ ಮಶಂದಲ ಬರಬಲ 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 ಬಸಂದಲ ಬರಬ ರಿಖನ ಮಂದಲದನ ಕಳದ ಬಸಂದಲ ಬರಬಲಬ ರಿಗದನಂದಲದನ ಕಳದ ಸಂದಲ ಏರಿಯನ ಬಶಂಚರೆ ಬೆದೆ 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 ಜಿಗನ ಬಂದರೆ ಏರಿಯಲ ಬಶಂದಲ ಬರಬಲ ಬರಬಲ ಬಬ 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 ರಬಂದಲ ಬರಬರ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ಕರ್ನಾಟಕ, the Karnataka that is washed in the blood of Jesus. So somebody pray ಯಾರಾದರೂ कर्नाटक जो यीशु मसीह के लहू से धोया गया है. ಭಿಕ್ಷುಕರು ಸಹ ರಕ್ಷಣೆ ಹೊಂದಿ ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟಂತ ಕರ್ನಾಟಕ. Even the beggars will be saved in Karnataka and Karnataka will be cleansed in the name of Jesus. Cleansed from poverty. ಬಡತನದಿಂದ ಕರ್ನಾಟಕದ ಶುದ್ಧೀಕರಣವನ್ನ ಪ್ರಾರ್ಥಿಸೋಣ. सारे गरीबी से कर्नाटक का शुद्धिकरण के लिए हम प्रार्थना करेंगे. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇ ಸುವನ್ನು ಆಗಲದಂತೆ ಸಹಾಯ ಮಾಡಯ್ಯ
ಸಹಾಯ ಮಾಡಯ್ಯ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ಪ್ರೀತಿಯಿಂದ ನನ್ನನ್ನು ಸುತ್ತಿರುವೆ. ಲೋಕವ ತಳ್ಳಿ ಬಿಟ್ಟರು ನೀನನ್ನ ಸೇರಿಸಿಕೊಳ್ಳುವೆ. ನೀನು ಪ್ರೀತಿಯಿಂದ ನನ್ನನ್ನು ಸೇರಿಸಿಕೊಳ್ಳುವೆ. ಹುದುಗಿರಲಿ ನನ್ ಪ್ರಾಣವು ನನ್ನೇಸುವಿನಲ್ಲೇ. ಹುದುಗಿರಲಿ ನನ್ ಪ್ರಾಣವು ನನ್ನೇಸುವಿನಲ್ಲೇ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. Thank you, Lord Jesus. God, Rakula Mananchele. Lord, we thank you for this day. परमेश्वर आज के दिन के लिए आपको धन्यवाद देते We हैं. thank you that you are in this place today, Lord. ಈ ದಿನ ನಿನ್ನ ಮಧ್ಯದಲ್ಲಿ ಇದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. परमेश्वर आज के दिन आप हमारे बीच में हैं, इसलिए आपको धन्यवाद We देते thank हैं. you for your heavens are open wide unto your people. ನಿನ್ನ ಜನರಿಗಾಗಿ ಪರಲೋಕದ ದ್ವಾರಗಳು ತೆರೆದಿಟ್ಟಲ್ಪಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. आपके लोगों के लिए स्वर्ग के द्वार को आपने खोला, इसलिए आपको धन्यवाद देते हैं. ಸಂದನೆ ಎಂದರೆ ಅಂದಲಾದನ ಕಳ್ಳ ಶಂದರಳಲಬ. ಮೃದುವಾಗಿ ನೀವಿರುವ ಸ್ಥಳಗಳಲ್ಲಿಯೇ ನಿಮ್ಮ ಕುಟುಂಬದ ಪರವಾಗಿ ಇನ್ನೊಂದು ಸಾರಿ, ಕರ್ನಾಟಕದ ಪರವಾಗಿ ಇನ್ನೊಂದು ಸಾರಿ ಸತತವಾಗಿ ಕೆಲವು ಕ್ಷಣ, ಕೆಲವು ಸೆಕೆಂಡ್ಗಳು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ತೇನೆ. few more seconds, maybe 60 maybe 30 more seconds, wherever you are, for your own family and for Karnataka, I request you to open your mouth and pray in tongues. और थोड़े क्षण आप जहाँ कहीं भी हो, आपके परिवार के लिए, कर्नाटका के लिए हाथों को उठाते हुए आप प्रार्थना कीजिए. रखलबशंदला रबलयंदला रखलबशंदला बरखलयंदा रगनबंदला रलबशंदला रबलबर सकलबरयंदला दनकरलबशंदला बरगದ ಜಂದನಂದರೆ ಅಲಬಶಕಲ ಬರಬಲಂದಲ ಬರಸಕಲ ಬರಯಂದಲ ರಿಗನಬಂದಲ ಏರಿಯಲಬಶಂದಲ. ನಿಲ್ಲಿಸಬೇಡಿ. ಜಂದನೆಂದರೆ ಅಲಬಶಕಂದಲ ಬರಯಂದಲಂದರದಲ ಕತ ಜಂದನೆಂದರೆ ಅಲಬಸಕಲ ಬರಯಂದಲೆ ರಿಖನ ಬಂದಲೆ ರಿಯನಂದಲ ಅಂದರ ಕಲಬಶಂದಲೆ ರಿಗನ ಬಂದಲ ರಲಬಶಂದಲ ಬಬ ರಿಖಲಬಸಂದಲ ಬರಯಂದಲ ಅದನ್ನ ಕಡಲ ಸಂದಲ ಬರಬಲಬಶಂದಲ ರಕತ ರಿಗದಂದಲೆ ರಿಯನ ಮಶಂದಲ ಅದನಿ ಕರಿಯಂದಲ ಅದರ ಸಕೂರ ಬರಹಂದ ರಿಗನ ಬಂದಲೇರಿಯ ನಮ ಶಂದಲ ಬರಬಲ ಬಡದ ಬಸಂದಲ ಬ ರಿಖಲ ಬರಬಲ ಬಲೆಯಂದಲ ಅದನ ಕೂರಬಲ ಹಂದಲ ಆರಿದನಿ ಅಂದಲ ಸಿಕ್ಕಿರಿ ಜಿಗನ ಬಂದಲೇರಿಯ ನಮ ಶಂದಲ ಬರಕದಲ ದಡದ ಜಂದಲ ಬರಕತ ಜಿಂದನೆಂದಲೇರಿಯ ಲಬ ಶಂದಲ ಬಬ ಶಂದಲ ಲಬ ಶಂದಲ ಲಬ ಶಂದ ಟಕತಡದ ಸಂದಲ ಬರ ರಿಖನ ಬಬ 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 ಶಂದಲ ಬ ರಿಖನ ಬಂದಲ ಆರಿದನಿ ಕತಲ ಬ ಸಂದಲ ರಿಖಲ ಬ ಶಂದಲ ಬ. ಸ್ವಾಮಿ, ಕರ್ನಾಟಕದ ಮೂಲೆಗಳಲ್ಲಿ ಜನರು ನರಕಕ್ಕೆ ಹೋಗದಂತೆ ನಿನ್ನ ಸ್ವಾಮಿ ಕರ್ತನೆ ರಕ್ಷಣೆಯ ಪ್ರಕಟವಾಗಲಿ ಅಂತ ಬೇಡಿಕೊಳ್ತಾ ಇದ್ದೀವಪ್ಪ ಸ್ವಾಮಿ. ಹೃದಯಗಳನ್ನು ಬದಲಾಯಿಸು, ಹೃದಯಗಳನ್ನು ಕರಗಿಸು ಸ್ವಾಮಿ ಕರ್ತನೆ. ಲಾರ್ಡ್, ವಿ ಪ್ರೇ ಫಾರ್ ಕರ್ನಾಟಕ that you will melt every hard hearts in the name of Jesus. Lord,
Lord, in every look and corner and every part of Karnataka, Lord, may the hearts melt, Lord God, the hearts of the people melt down, Lord God, Father, to see the salvation of the living God. Indana rukutana bandaleria nabadu sakadri rigadana badalaba sandalaba urubele andaladana kadada sandalera laba shandalaba. Lord, every family in the church, can we represent every family in the church? ಸಭೆಯಲ್ಲಿರುವಂತ ಒಂದೊಂದು ಕುಟುಂಬವನ್ನು ನಾವು ಪ್ರತಿನಿಧಿಸೋಣ, ಅವರ ಪರವಾಗಿ ಕರಗಳನ್ನು ಕರ್ತನ ಕಡೆಗೆ ಚಾಚೋಣ. कलीसिया में रहने वाले हर एक परिवार को हम प्रतिष्ठा करेंगे अपने हाथों को उठाते हुए. Sandale errendele andale rabasandala barendele rabasakaraba irianandala dele rialaba sandale rialaba shandala baragalagada rigana bandale riana basandala barabala barala basandala baragala baragada rikana baba 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 riandala dana kadala sandale riandala dane andala bashandala barabala barala basandala barabala Indariala basandala barakala barasandala barabari shandala barabala barabala shikiriana andala barakala barandala zandala barakata rigana bandaleriana basandala barakala barabshandala baba 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 rahandala da rindanandala dana kutara balandaleria andala andara bada zigadana bandara andala zandaleriana bandala zandara gata rigada mandala dana gadandala zandala barabala mane andala rakala bashandala baraba rikana bandaleriana basandala barabala barabala basandala barabala barabala basandala baba 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 baba. ನಿಮ್ಮ ಮನಸ್ಸುಗಳು ಬೇಕಾಗಿರುವಂತಹ ಅದ್ಭುತದ ಮೇಲೆ ನೆಲೆಗೊಂಡಿರಲಿ. Let your hearts be upon the miracle that you are looking for. आपका हृदय जो चमत्कार के लिए आप इंतजार कर रहे हैं उसके ऊपर है. संतनेरियांदलादना कुरबरहंदलादना ಕಡದ ಸಂದಲ ಬರಕತ ಜನ್ನನೆಂದರಿಯಾಂದಲಾದನ ಕುರಬಲಹಂದಲಾದರಿ ಕದರಿಯಾಂದಲಾದನ ಕತ ರಿಗನ ಬಂದಲೇರಿಯನಬ ನೋಯಿನ ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ಹುದುಗಿರಲಿ ನನ್ನ ಆತ್ಮವು ನನ್ನೇ ಸುವಿನಲ್ಲೇ. ಹುದುಗಿರಲಿ ನನ್ನ ಆತ್ಮವು ನನ್ನೇ ಸುವಿ. ಹುದುಗಿರಲಿ ನನ್ನ ಪ್ರಾಣವು ನನ್ನೇ ಸುವಿನಲ್ಲೇ. ನಿನ್ನಾರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ ನಿನ್ ಸೇವೆ ಮಾಡುವೆ. ನೀನೇ ಸರ್ವನೆಂದು ದಾಸನು ನಾ. तू मेरा शरण स्थान, तू मेरा गढ़ है,
प्रभु। अपने पूरे हृदय से इसको कहते हैं, नी नन्न आश्रयವು, नी ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. आराधना करूं मैं पूरे दिल से और स्तुति करूंगा संपूर्ण बल से, तेरी सेवा करूंगा मेरे सारे चीजों से। मैं हूँ यहाँ ನಿನ್ನಾರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ನಿನ್ ಸೇವೆ ಮಾಡುವೆ, ನೀನೇ ಸರ್ವನೆಂದು ದಾಸನು. ಒಂದು ಕೊನೆ ಸಾರಿ ಆಖರಿ ಬಾರ್ कहते हैं, ದಾಸನು ದೇವ ನನ್ನ ರಾಜನು ನೀ, ದೇವ ನಿಂದಾಸನು ದೇವ ನನ್ನ ರಾಜನು ರೇ. Thank you Lord God for this day. परमेश्वर इस दिन ತಂದೆ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. परमेश्वर इस दिन के लिए आपको धन्यवाद हम देते Thank you हैं। Lord for your very presence. ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. परमेश्वर आपकी उपस्थिति के लिए आपको धन्यवाद हम We देते thank हैं। you for your favor. ನಿನ್ನ ದಯೆಗಾಗಿ ನಿನಗೆ ಸ್ತೋತ್ರ. परमेश्वर आपके एहसान के लिए आपको धन्यवाद देते ಸಂದನಾಂದರೆ हैं। ಲೆಂದರೆ ಕಥಬ ಸಂದಲಾರದೆ ಕಲಬ ಶಿಖರಬರಂದಲೇರಿ ಅನಬ ಶಂದಲರದನೆ ಬ ಸಿಖಿರಿ Zaginabante bo sandala barabaraba sabaladene. And can you join in tongues before we go to the next level? ನಾವು ಮುಂದಿನ ಮಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಅನ್ಯ ಭಾಷೆಯಲ್ಲಿ ಕೂಡಿಕೊಳ್ತೀರಾ? और एक लेवल में जाने से पहले और एक बार ज्ञानी भाषा में आप प्रार्थना करेंगे। ಸಕರಲಬ ಶಂದರಲಬ ರಖಲಬಂದಲೇರಿಯನಬ ಶಂದಲೇರಿಯನಬ ಶಂದಲಬ ರಖಲಬರಬ ಜಗರಬಾಂದಲೇರೆ ಬದನಬ ಸಂದಲೇರಿಯನಬ ಶಿಖಿರಿ ಬಲಬ ಸಂದನೆರೆಬ ರಿಗನಬಾಂದಲೇರಿಯನಬ ಶಂದಲಬ ರಖುಲಬ ಹಂದಲೇರಿಯನಬ ಸುಖರಲಬ. ಡೋಂಟ್ ಸ್ಟಾಪ್ ಇಟ್ ಲೈಕ್ ಅ ರಿವರ್, ಲೆಟ್ ಇಟ್ ಫ್ಲೋ. ಒಂದು ಹೊಳೆಯ ಹಾಗೆ, ಒಂದು ನದಿ ಆಗಿ ಅದು ಹರಿಯಲಿ. ಜಗನಬಂಟೆಲೆ ಬದನದರಂದಲರದ ಕಲಬ ಶಂದಲಬರ ರಿಗನ ಬಂದಲಾರ ಕಲಬ ಶಂದಲಾರಲಬ ಶಂದಲರಬ ರಿಗನ ಬಂದಲಾರ ಕಲಬ ಶಂದಲಬ. ಲೆಟ್ ಇಟ್ ಫ್ಲೋ ಲೈಕ್ ಅ ರಿವರ್, ಲೆಟ್ ಇಟ್ ಫ್ಲೋ ಲೈಕ್ ಅ ರಿವರ್. ಅದನ್ನ ಒಂದು ಹೊಳೆಯ ಹಾಗೆ, ಒಂದು ನದಿಯಾಗಿ ಹರಿಬಿಡಿ. ಜಿನ್ನನೆಂದಲೆಂದರಬಲ ಶಕಲಬರಂದಲಾರಲಬ ಶಕರಲಬ ರಿಗನ ಬಂದಲಾರಲಬ ಶಂದಲಬರ ಕಲಬರ ಶಿಖಿರಿ ಅಂದಲದನ ಕಥ ರಿಗದನ ಮಂದಲಾರಿ ಕಲಬ ಶಂದಲಬರ ಬಲಬ. ಡೀಪ್ ಥಿಂಗ್ಸ್ ವಿಲ್ ಬಿಗಿನ್ ಟು ಹ್ಯಾಪನ್ ವೆನ್ ಯು ಪ್ರೇ ಇನ್ ದ ಹೋಲಿ ಗೋಸ್ಟ್. ಪವಿತ್ರಾತ್ಮನಲ್ಲಿ ಇದ್ದುಕೊಂಡು ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಆಳವಾದ ಸಂಗತಿಗಳು ಜರುಗುತ್ತವೆ. जब पवित्र आत्मा में अन्य भाषा में प्रार्थना करते हैं, गहराई की चीजें वो प्रारंभ होते हैं। ರಿಗನ ಬಂದಲ ಬರಬಲಬ ಶಂದಲರಳಬ ಸಂದಲ ಬರಬಲಬ ಶಖರಿ ಅಂದಲದ ನಡಲ ಸಂದಲ ಬರಬಲಬ ರಿಗನ ಬಂದಲೆ ರಿಯಲಬ ಶಂದಲ ಬರಬಲಮ ನಕಯಂಟರ ಬರ ಸಕಲಬ ರಿಗನ ಬಂಟಲೆ ದಿಯರಲಬ ಸಂದಲದ ನಡಲಬ ಸಂದಲ ಬರಬಲ ಬರಲಬ ಸಂದಲ ಬರಬಲ 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 ರಿಗನ ಬಂದಲ ಬರಬಲಬ ಸಂದಲ ಬರಬಲ ಬರಿಯಂದಲದ ಕಡಲ ಸಂದಲ ಬರಬಲ ಬರಬ ರಿಖನ ಮನಯಂ ತಲುಬರು ಸಂದಲೆ ರಿಕದ ನಡಲಬ ಸಂದಲ ಬಬ 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 ರಮಂತಲಬ ರಿಗನ ಬಂದಲ ರಕಲಬ ಶಂದಲ ಬರ ಕಲಬ ಶಂದಲ ಬರ ಯಾಂದಲದನ ಕರಬ ರಿಗನ ಬಂದಲೇರಿಯ ನಮ ಶಂದಲ ಬರ ಯಾಂದಲದನ ಕಡದ ಸಂದಲ ಬರ ಬಲ ಬರ ಬಲಬ ರಿಯಾಂದಲದನ ಕೂರಬ ಹಂದಲ ರಿಯಾಂದಲದನ ಕಳಬ ಸಂದಲ ಬರ ಕಲಬ ಸಂದಲ ಬರಬ ರಿಗನಂದಲೇರಿಯ ನಮ ಶಿಖಿರಿಯ ನಂದಲೇರಿಯ ಲಬ ಶಂದಲ ಬರ ಬಲ ಬರಬ ಸಂದಲ ಬರ ಬಲ ಬರಬ ರಿಗನ ಬರ. ನಿಲ್ಲಿಸಬೇಡಿ, 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 ನಿಲ್ಲಿಸಬೇಡಿ. ಇಸ್ರಾಯೇಲರ ಹಾಗೆ
ಯಹೂದ್ಯರ ಹಾಗೆ ಕ್ಷಮಿಸಿ ದೇವರ ಮಕ್ಕಳ ಹಾಗೆ don't stop just like Israel when they came in the temple of God continuously sought him ಸತತವಾಗಿ ಆತನನ್ನು ಅವರು ಹುಡುಕಿದಂತೆ जब वो भवन में आए तो निरंतर रीति से उनको जैसे उसने touch, even if you touch the hem of his garment today, ಆತನ ಬಟ್ಟೆ ಗೊಂಡೆಯನ್ನು ಮುಟ್ಟಿದರೂ ಸಾಕು ಇವತ್ತು ನಿಮ್ಮ ಕುಟುಂಬದಲ್ಲಿ ಮಹತ್ಕಾರ್ಯ ಬರಲಿಕ್ಕೆ ಸಾಧ್ಯ. There can be a miracle in your family. अगर उसके वस्त्र को भी आप छू लेंगे तो आपके परिवार में वो चमत्कार हो जाएगा. रिगन बंदला बर खलब शंदला बर बल बल संदला बर रिगदनंदले एरिया नब शंदला बर बल बल संदला बर बल शिखिरिया नबदा रिदन गंदला रल शंदला बाबा 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 ओ रिंदला बर दळದ संदला बर गलब शिंदरे रिगदनंदला दन ಕಡದ ಸಂದಲ बर बल बर ಶಿಂದಲ ಬರಿಯ ಅಂದಲ रिखन मंदला देव संदले एरिया लब शदाಳ लब संदला ಕಲಬ ಶಂದಲ बर ಗಲಗದ fire. There's gonna be fire. Urandale dere diara sandaradala radana ganandalaba sandale area namanandalaba ಒಂದು ಬೆಂಕಿ ನಿನ್ನ ಕುಟುಂಬವನ್ನು ಆವರಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದೆ. ಶುಂಠನೆ ಎಂದರೆ ಅಲಬ ಶಂದಲ ಬರಬಲ 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 ಪ್ರವಾದಿಗಳು ನಿನ್ನ ಯಜ್ಞವೇದಿಯನ್ನು ಕಟ್ಟಿದ್ದಾರೆ. Prophets have built your altar. भविष्यवाणी ने आपके यज्ञवेदी को बांधा है. The servants of God have gathered the wood for sacrifice. ದೇವರ ಸೇವಕರುಗಳು ಯಜ್ಞಕ್ಕೆ ಬೇಕಾದಂತ ಕಟ್ಟಿಗೆಗಳನ್ನು ಸಹ ನಿನಗಾಗಿ ಕೂಡಿಸಿದ್ದಾರೆ. परमेश्वर के दास ने यज्ञवेदी के लिए चाहिए लकड़ी को भी आपके लिए इकट्ठा किया है. But the fire that you need for your miracle is going to fall at your prayer, by your prayer. ಆದರೆ ನಿನ್ನ ಮಹತ್ ಕಾರ್ಯಕ್ಕಾಗಿ ಪರಲೋಕದಿಂದ ಬೇಕಾಗಿರುವಂತ ನಿನ್ನ ಕುಟುಂಬದ ಮೇಲೆ ಬೇಕಾಗಿರುವಂತ ಬೆಂಕಿ ನಿನ್ನ ಪ್ರಾರ್ಥನೆಯಿಂದ ಮಾತ್ರ ಇಳಿಲಿಕ್ಕೆ ಸಾಧ್ಯ. जो चमत्कार आपके लिए, जो अग्नि आपके लिए, आपके परिवार के लिए चाहिए, वो आपके प्रार्थना से ही आने के लिए संभव है. Riandala the Nakala Sandala, Riandala the Buzondala, Mama Shandala. Zandala the Nakala Sandala, Rahala Sandala. Zandan and the red Sandala Shandala Barabala Sandala Barabala Barabala Sandala Barakala Sandala Rahala Sandala Baba Rayandala the Nakat Rahandala the Nakar the Sandala Barakala Sandala Baba 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 Yeshua Yeshua, my beloved, the most beautiful among thousands, 10,000. Most beautiful among thousands, 10,000. Yeshua, just sing with me, Yeshua, in every language, Yeshua. Yeshua,
voice and say together. Receive your miracles as you call upon that name. उस नाम को पुकारते समय आपके चमत्कार को आप स्वीकार कीजिए। ಯೇಸುವ ಎಲ್ಲ ಭಾಷೆಯಲ್ಲಿ ಯೇಸುವ ಎಂಬುದು ಹಾಡೋಣ. हर एक भाषा में यीशुआ हम गाएंगे। Among thousands and thousands, my beloved, the most beautiful among thousands and thousands. Sing it all together, Yeshua. As the music goes in the same way, से बात बजाए जा रहे हैं। let their prayer arise all over this place right now. इस जगह में प्रार्थना वो पूछे इस जगह में। Come on, lift up our voice, lift up our hands and just bless his name. आइए And अपनी receive आवाज that grace, receive that anointing and begin to pray the Holy Ghost all over this place right now. As the fire of God like the days of Elijah is going to come upon you. ಎಲಿಯನ ದಿನಗಳ ಹಾಗೆ ಆತನ ಬೆಂಕಿ ತಿರುಗೊಮ್ಮೆ ನಿಮ್ಮ ಮೇಲೆ ಇಳಿದು ಬರ್ತಾ ಇರುವ ಹಾಗೆ ಇಲ್ಲಿರುವಂತ ಎಲ್ಲರೂ ಸಹ ನಾವು ಧ್ವನಿಗಳಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋಣ, ಕರ್ತನಿಗೆ ಸ್ತುತಿಗಳನ್ನು ಅರ್ಪಿಸೋಣ. सामने आवाज उठाकर जैसे एलिशा वाला जैसा अभिषेक और उत्तर आ रहा है तो अब आराधना करें, परमेश्वर की महिमा करें. Pray. प्रार्थना कीजिए, प्रार्थना कीजिए। ಕುಟುಂಬಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ದುರಾತ್ಮಗಳು ಬಿಟ್ಟು ಹೋಗುವಂತ ಸಮಯ ಇದು. ಇಟ್ಸ್ ಅ ಟೈಮ್ ಫಾರ್ ಎವ್ರಿ ಡಿಮನ್ ದಟ್ ವಾಸ್ ಟ್ರೈಂಗ್ ಟು ವರ್ಕ್ ಅಗೇನ್ಸ್ಟ್ ಯು ಇನ್ ಯುವರ್ ಫ್ಯಾಮಿಲಿ ಟು ಗೆಟ್ ಔಟ್. ये वही समय है आपके परिवार में काम करने वाले हर एक दुरात्मा को निकल जाने का समय। It is a time for every demon, every power of darkness that has come against you, against your sister, against your brother, against your family, against your children to take up all its weapons and get out in the name of Jesus. ಈ ಸಮಯದಲ್ಲಿ ಎಲ್ಲ ದುರಾತ್ಮಗಳು, ಎಲ್ಲ ದುಷ್ಟ ಸಂಗತಿಗಳು, ನಿನ್ನ ಕುಟುಂಬದ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಬಂದಂತ ಎಲ್ಲ ಸೈತಾನನ ಶಕ್ತಿಗಳು ತಮ್ಮ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಕಿತ್ತು ಹೊರಟು ಹೋಗುವಂತ ಸಮಯ ಇದು. ಪ್ರಾರ್ಥಿಸು. ಜಿಂದಲೆರಿಂದಾಳದ ಬಶಂದಲ ಬರಬಲ ಬರಳದ ಬಶಂದಲ ಬಾಬಾ 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 ರಿಯಾಂದಲದನ್ನ ಕಡದ ಜಾಂದಲ ಬಾಬಾ 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 ರಿಯಾಂದಲದನ್ನ ಕಡದ ಜಾಂದಲ ಬರ ಕಲೆಯಾಂದಾಳದ ಬಶಂದಲ ಬಾಬಾ ರಿಯಾಂದಲದನ್ನ ಕಡದ ಜಾಂದಲ ಬರಬಲ ಬರಳದ ಬಾ ರಿಯಾಂದಲದನ್ನ ಕಡದ ಜಾಂದಲೆ ರಿಗದನಂದಲದನ್ನ ಕಡದ ಜಾಂದಲ ಬರಗಲ ಬರ ಸಂದಲ ಬರಬಲ ಬರಳದ ಬಸಂದಲ ಬರಬಲ ಬರಳದ ಬಶಂದಲ ಬಾ ರಿಖಲ ಬಾಬಾ 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 ಬಶಂದಲ ಬರಗದ ಕಡದ ಜಾಂದಲ ಬರಬ ರಿಗನ ಬಂದಲೆ ರಿಯಾಂದಲದ ಬಶಂದಲ ಬಾಬಾ 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 ರಿಂದಲ ಬರ ಸಂದಲೆ ರಿಯಾನ ಮಂದಲ ರದಳ ಸಂದಲ ಬರಬಲ 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 ಬಶಂದಲ ಬರಬಲ
ಬರಗತಳದ ರಿಖನ ಮಂದಲ ದೊಡ್ಡ ಸಂದಲ ಬರಕಳದ ವಶಂದಲ ಬರಗತ ರಿಖದ ನಂದಲ ವಶಂದಲ ಬರಗಲ ಬಂದಲ ಸಂದಲ ಬಾಬಾ 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 ವಶಂದಲ ಬರಬಲ ಬರಕತ all together Yeshua aha aha Yeshua ಆತನ ಹೆಸರು ಯೇಶುವ उनका नाम यीशुआ ಇಬ್ರಿಯ ಭಾಷೆಯಲ್ಲಿ ಆತನ ಹೆಸರು ಯೇಶುವ ಎಂಬುದಾಗಿ इब्रानी भाषा में उनका नाम यीशुआ ಪರಲೋಕ ತೆರೆಯಲ್ಪಟ್ಟಿರುವುದನ್ನು ನಾನು ಕಾಣ್ತೀನಿ स्वर्ग खोला हुआ मैं देख रहा हूँ ನಿಲ್ಲಿಸಬೇಡ ನಾವು ಸುಮ್ಮನೆ ಸಮಯ ಕಳೆದಕ್ಕಾಗಿ ಹಾಡ್ತಾ ಇಲ್ಲ इस समय को बिताने के लिए हम इसे नहीं गा रहे हैं ಆ ನಾಮದಲ್ಲಿ ಬಲ ಉಂಟು there is power in that name उस नाम में बल है as we are singing that name the power of the name of Jesus is being released upon your lives जब हम उस गाने को गा रहे हैं यीशु मसीह के नाम में रहने वाला बल उतर आ रहा my beloved the most beautiful among thousands and thousands my beloved the most beautiful among thousands and thousands Yeshua aha aha can we lift our hands on behalf of our church and ask his grace oh क्या अपने कलीसिया के निमित्त हाथों को उठाते हुए उनकी कृपा को हम that मांगते every हैं chair be filled and will increase like now before कि हर एक कुर्सी भरा जाए और भरपूर हो जाए ಒಂದು ಸಾರಿ ಸಭೆಯ ಪರವಾಗಿ ನಮ್ಮ ಕರಗಳನ್ನು ಎತ್ತಿ ದೇವರೇ ಲೆಕ್ಕ ಇಲ್ಲದಷ್ಟು ನಮ್ಮನ್ನು ಹೆಚ್ಚಿಸಿ ಎಂಬುದಾಗಿ ಬೇಡಿಕೊಳ್ಳೋಣ ಯೇಸು क्या एक बार कलीसिया के निमित्त हाथों को उठाते हुए परमेश्वर की गिनती से बढ़कर हमें बढ़ाइएगा कि हम मांगेंगे आहा आहा Yeshua to him Yeshua aha aha Yeshua together Yeshua aha aha let's go very softly the way we are going in that name right now Yeshua everyone who look for a miracle in your family now lift up your hands on your family and say that name with me Yeshua कोई अपने परिवार के लिए चमत्कार के लिए इंतजार करे अपने हाथों को उठाते हुए उस नाम को आप पुकारिए aha ಮಹಾಕಾರ್ಯವನ್ನು ಅಪೇಕ್ಷಿಸಿ ಬಂದವರೆಲ್ಲರೂ ತಮ್ಮ ಕರಗಳನ್ನೆತ್ತಿ ಆ ನಾಮವನ್ನು ಹಾಡಲಿ जो तुम चमत्कार का अपेक्षा रखकर आए हैं उस नाम को वो पुकारे निलिसबेडी let your prayer be heard before the Lord अपना प्रार्थना परमेश्वर के आगे सुनाए दो Yeshua
ನಿಮ್ಮ ಧ್ಯಾನ ಆತನ ಮೇಲಿರಲಿ ದಿನ. आज के दिन आपका ध्यान उन्हीं पर रहे. Let your all attention be upon him today. आपका पूरा ध्यान उन्हीं पर रहे आज के दिन. Raise your voice wherever you are. ನೀವೆಲ್ಲೆಲ್ಲಿದ್ದೀರೋ ಅಲ್ಲಿ ನಿಮ್ಮ ಧ್ವನಿಗಳನ್ನು ಎತ್ತಿ. आप जहाँ कहीं पे है वहीं पर आपकी आवाज को आप उठाइए. ತಾಯಿಯು ತನ್ನ ಮಕ್ಕಳ ಪರವಾಗಿ ತನ್ನ ಧ್ವನಿಯನ್ನು ಎತ್ತಲಿ. Let every mother raise her voice on behalf of her son and daughter. हर एक माँ अपने बच्चों के निमित्त अपने आवाज को उठाए. Rendane andale reala shandale reala basandalaba rendale reala basandale reala basandale reala basandale reala rendale andale reala basandala basandalaba. You have no idea what is happening right now. ಇಲ್ಲಿ ಏನು ಆಗ್ತಾ ಇದೆ ಎಂಬುದರ ಬಗ್ಗೆ ನಿಮಗೆ ಅಂದಾಜು ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ. आप सोच भी नहीं सकते कि यहाँ पर क्या हो रहा है. ಅವರ ಅನಾದಿಯಿಂದ ನಿನ್ನ ಜೀವಿತವನ್ನು ಹಿಡಿದಿಟ್ಟಂತ ಬೀಗಗಳು ತೆರೆಯಲ್ಪಡ್ತಾ ಇದೆ. The olden locks that are controlling your life are getting opened right now. अनादि से आपकी जिंदगी में अधिकार चलाने वाले हर एक ताला वो खुल रहे हैं. dana kadala zanda riala da mama mama nandala dana da bazandala bara bazandala bara bazandala bara rigara bazandala re andala bara bazandala ನಿಲ್ಲಿಸಬೇಡಿ. don't stop riandala ಶರೀರದಲ್ಲಿ ನಿನಗೆ ಏನು ಅನಿಸ್ತಾ ಇಲ್ಲದೆ ಹೋದ್ರು ನಾನು ಹೇಳ್ತೀನಿ, ಆತ್ಮದಲ್ಲಿ ಬಲವಾದ ದೇವದೂತರುಗಳು ಬಿಡುಗಡೆ ಮಾಡಲ್ಪಟ್ಟಿದ್ದಾರೆ ನಿನ್ನ ಪರವಾಗಿ. though you may not be experiencing anything in the natural, but I'm telling the strongest angels are released on your behalf in the spiritual. शरीर में आपको कुछ भी अनुभव नहीं हो सकता, लेकिन आत्मिक और पर आपके लिए देवदूत वो छुटकारा पा रहे हैं. Rigala bandala rabala bazandala bara bazandala bara bazandala bara rigala bandala bara bashamdala bara bazandala ba ore andala dana kadda zandala ba mandala dana kadda zandala bara bazandare Is your friend is living in sin? Nina snehati are your classmates are sin in a classmate nalli ಕೆಲವರು ಪಾಪದಲ್ಲಿದ್ದಾರೋ? Why don't you lift up your hands and speak in tongues over their lives right now? ಈಗಲೇ ನಿನ್ನ ಕರೆಗಳನ್ನು ಚಾಚಿ ಅವರ ಪರವಾಗಿ ನೀನು ಯಾಕೆ ಅವರಿಗೋಸ್ಕರ ಅನ್ಯ ಭಾಷೆಯಲ್ಲಿ ಮಾತಾಡಬಾರದು? How about your colleagues, your friends in your working place? ನಿನ್ನ ಕೆಲಸ ಮಾಡುವಂತ ಸ್ಥಳದಲ್ಲಿರುವಂತ ನಿನ್ನ ಸ್ನೇಹಿತರ ಪರಿಸ್ಥಿತಿ ಹೇಗಿದೆ? ಪ್ರಾರ್ಥಿಸು, ಅವರಿಗಾಗಿ ದಯವಿಟ್ಟು ಪ್ರಾರ್ಥಿಸು. आपके सारे दोस्तों के निमित्त अपने हाथों को उठाते हुए आप प्रार्थना कीजिए. Children, pray for your classmates, your close friends, that Lord will touch them, even especially for them who are believers and yet not clean before the Lord. ಒಂದು ವೇಳೆ ಅದರಲ್ಲಿ ವಿಶ್ವಾಸಿಗಳಿದ್ದು ಅವರು ಕರ್ತನ ಸನ್ನಿಧಿಯಲ್ಲಿ ಶುದ್ಧರಾಗಿ ನಡೀತಾ ಇಲ್ಲದೇ ಇರುವುದಾಗಿದ್ರೆ ಅವರಿಗಾಗಿ ಪ್ರಾರ್ಥಿಸು ಮಗನೇ ಮಗಳೇ. अगर वो विश्वासी है लेकिन फिर भी मसीह जिंदगी में वो ठीक तरीके से नहीं है, तो उनके लिए आप हाथ उठाकर आप प्रार्थना कीजिए. Can you pray for them who hurt you in the past? ಕಳೆದ ದಿನಗಳಲ್ಲಿ ನಿನಗೆ ನೋವು ಮಾಡಿದವರಿಗೋಸ್ಕರ ಪ್ರಾರ್ಥಿಸ್ತೀಯಾ? दूसरे दिनों में आपको ठेस पहुंचाने वाले लोगों के लिए क्या आप प्रार्थना करेंगे? When you do that, you are unlocking a great breakthrough for your personal life. ನೀನು ನಿನ್ನ ವೈರಿಗಳಿಗೋಸ್ಕರ, ನಿನಗೆ ನೋವು ಮಾಡಿದವರಿಗೋಸ್ಕರ ಕರಗಳನ್ನೆತ್ತಿ ಈ ಸಮಯದಲ್ಲಿ ನೀನು ಪ್ರಾರ್ಥಿಸುವುದಾಗಿದ್ರೆ ನಿನಗೋಸ್ಕರ ಒಂದು ಬಲವಾದ ಆಶೀರ್ವಾದಗಳನ್ನು ನೀನು ಬಿಡುಗಡೆ ಮಾಡಿಕೊಳ್ತಾ ಇದ್ದೀಯಾ? जब आपके दुश्मनों के लिए आप प्रार्थना करते हैं तो आपके लिए बहुतायत के छुटकारे को आप छुटकारा कर रहे हैं. रियाला बदला 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 बसंदला बरा 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 बशंदला बरा 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 रिगला बरा मंदला बरा संदले दला ममा 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 नयंदला दना गडदा संदला बरा 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 बसंदला बरा 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 रियांदला दला संदला शंदला ममा ममा बाबा 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 बशंदला zakata रिगला बरा बसंदला बरा 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 बसंदला बरा 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 ममा 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 बाबा 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 रियांदला दना संदला बरा 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 बसंदला बरा 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 बाबा संदला बरा 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 बसंदला बा रिखना मना मना मनंदली बे रिखना मंदला दना संदला बाबा 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 my beloved, the most beautiful among thousands and thousands
beautiful among thousands and thousands. Yeshua. Come on now, say it together. आइए सब मिलकर कहेंगे Just hold your neighbor's hand now. Can you just hold your neighbor's hand? ನಿನ್ನ ನೆರೆಯವರ ಕೈ ಹಿಡ್ಕೊಳ್ತೀಯಾ? कि आपके बगल वालों के हाथ को आप पकड़ेंगे. Let's stand, let's come together in agreement. ನಾವು ಒಪ್ಪಂದದಲ್ಲಿ ನಾವು ಬರೋಣ. हम सब एक वाचा में आएंगे. Now you are going to bless your neighbor and your neighbor is going to bless you. ನಿಮ್ಮ ಪಕ್ಕದಲ್ಲಿರೋರನ್ನ ನೀವು ಆಶೀರ್ವದಿಸ್ತೀರಾ? ನಿಮ್ಮ ಪಕ್ಕದಲ್ಲಿರೋರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿರ್ತಾರೆ. अब अपने बगल वालों को आप आशीषित कीजिए और वो आपको आशीषित करेंगे. Speak the words of blessings upon their lives. ಅವರ ಜೀವಿತದ ಮೇಲೆ ಆಶೀರ್ವಾದದ ಮಾತುಗಳನ್ನು ನುಡಿಲಿಕ್ಕೆ ಪ್ರಾರಂಭ ಮಾಡಿ. उनकी जिंदगी पर आशीष के बातों को आप कहिए. No matter who is next to you, ನಿಮ್ಮ ಪಕ್ಕದಲ್ಲಿ ಯಾರಿದ್ರು ಚಿಂತೆ ಇಲ್ಲ. It could be your own family member, ನಿಮ್ಮ ಸ್ವಂತ ಕುಟುಂಬದ ಸದಸ್ಯರಾಗಿದ್ರು ಚಿಂತೆ ಇಲ್ಲ. आपके बगल में कोई भी हो सकता है, आपके परिवार के सदस्य हो तो भी कोई चिंता नहीं. Speak, begin to speak the blessings of God upon their lives. ದೇವರ ಆಶೀರ್ವಾದಗಳನ್ನು ಅವರ ಮೇಲೆ ನುಡಿಲಿಕ್ಕೆ ಪ್ರಾರಂಭ ಮಾಡು. परमेश्वर के आशीष को उनकी जिंदगी पर आप बात कीजिए. Zandale dele andara la bashandala barabala barabala zandala barabala bashandala 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 bekata rekhala barabala andala da narda zandala barabala barabala bashandala urala bazandere alne zandala baba 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 bashandala zandala baba rigala barandala zandala baba zandale de narda bas Rigala basandala narda mama mama manada riandala da narda zandala baba bashandala baraba riandala da basandala baraba basikri diala Bless them, bless them, bless them, bless them. उनको ಅವ್ರನ್ನ आशीष ಆಶೀರ್ವದಿಸಿ. कीजिए. उनको ಅವ್ರ आशीष ಮೇಲೆ कीजिए. ಆಶೀರ್ವಾದದ ವಚನಗಳನ್ನು ನುಡಿಯಿರಿ. ರಿಗಲ उन पर आशीष की बातों को आप कहिए. Zandala ralda bazandala barabala ralda bashandala barabala ralda bazandala barabala ralda basandala ba rigala bandale riana bazandala ba 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 riandala ralda zandala baragala ralda zandala ba 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 bashandala barabala ralda bazandala barabala ralda ba rigala bandale riandala ralda zandala barakala barabala bazandala barabala ralda bazandala barabala ralda bazandale rigala bandale riandala ralda zandala barabala ralda bashandala barabala ba rigala manamane andala ralda zandala bashandala ba bashandala ba rigala ralda mama mama ba 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 Now change your neighbor. Change your neighbor. ನಿಮ್ಮ ನೆರೆಯವರನ್ನ ಬದಲಾಯಿಸಿಕೊಳ್ಳಿ. अब अपने बगल वालों को बदल दीजिए. ನಿಮ್ಮನ್ನು ಪ್ರೀತಿಸಿದವರನ್ನೇ ನೀವು ಪ್ರೀತಿಸಿದರೆ ಏನು ಮಾಡಿದ ಹಾಗಾಯ್ತು ಎಂಬುದಾಗಿ ಯೇಸು ಹೇಳಿದ. Jesus said, if you love only them who that love you, what is the use? यीशु मसीह ने कहा जिसे आपसे प्यार करते हैं उन्हीं के लिए प्रार्थना करेंगे तो Go क्या to one होगा? another and pray for them. No, ಬೇರೆಯವರ ಬಳಿಗೆ ಹೋಗಿ ಅವರಿಗಾಗಿ ಪ್ರಾರ್ಥಿಸಿ आप ದಯವಿಟ್ಟು. दूसरों के पास जाकर उनके लिए आप प्रार्थना कीजिए. Rikana barabala yanchela barabala zandala barabala barabala zandala barabala zandala Rikana barabala zandala barabala barabala shandala barabala Rikana barandale riana barabala barabala zandala ಅವರ ಮೇಲೆ ಆಶೀರ್ವಾದವನ್ನು ಬಿಡುಗಡೆ ಮಾಡಿ. ಯೇಸುವಿನ ಹೆಸರಿನಲ್ಲಿ ನೀನು ಸಮೃದ್ಧಿಯಾಗಿ ಎಂಬುದಾಗಿ ಅವರಿಗೆ ಹೇಳಿ. ಯೇಸುವಿನ ಹೆಸರಿನಲ್ಲಿ ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡಲಿ, ನಿನ್ನ ಜ್ಞಾನವು ಹೆಚ್ಚಲಿ, ನಿನ್ನ ಸಮೃದ್ಧಿಯು ನೀನು ಉಂಟಾಗಲಿ ಎಂಬುದಾಗಿ ಅವ್ರಿಗೆ ನುಡಿಯಿರಿ. Speak upon their life saying in the name of Jesus you be blessed. In the name of Jesus let your family be blessed. In the name of Jesus you increase financially, you increase in your health. All these blessings you speak upon them. उनसे आप कहिए यीशु मसीह के नाम में आपके परिवार में बढ़ोतरी हो, आपकी जिंदगी में बढ़ोतरी हो, आपको चंगाई हो करके आप आशीषित कीजिए.
andalada kadda sandala baba 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 shandala baragada rikhala barabala yandale area nana kadda sandala baragala barabala shandala barabala sandala rigala kadda sandala shandala barabala sandala baba 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 nahana kadda sandala barabala shandala baba baba shandala baragala kadda sandala barabala rigala sandala shandala barabala. Let's all pray for Sister Kalavati. Her photo is on the screen. ಸಹೋದರಿ ಕಲಾವತಿಗೋಸ್ಕರ ಪ್ರಾರ್ಥಿಸಿಕೊಳ್ಳೋಣ. ಅವರ ಫೋಟೋ ಸ್ಕ್ರೀನ್ ಮೇಲೆ ಹಾಕಲಾಗಿದೆ. ಡಾಕ್ಟರ್ಸ್ ಹ್ಯಾಸ್ ಗಿವನ್ ನೋ ಹೋಪ್. ವೈದ್ಯರು ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ. Can you stretch your hands towards our sister from Londa? ಲೋಂಡಾದಿಂದ ಬರ್ತಾ ಇದ್ದಂತ ನಮ್ಮ ಸಹೋದರಿ ಕಲಾವತಿಯವರ ಪರವಾಗಿ ಕರಗಳನ್ನು ಚಾಚೋಣ. I want you to stretch your hands upon this sister right now. She is in ICU and doctors have given no hope. ಅವರು ICU ನಲ್ಲಿದ್ದಾರೆ. ವೈದ್ಯರು ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ. Whatever it is, but we know that God is able to heal our sister. ನಮ್ಮ ಸಹೋದರಿಯನ್ನ ದೇವರು ಗುಣಪಡಿಸಲಿಕ್ಕೆ ಶಕ್ತನೆಂಬುದಾಗಿ ನಿಮಗೆ ಗೊತ್ತಲ್ಲ. ನಿಮ್ಮ ಕರಗಳನ್ನು ಸ್ಕ್ರೀನ್ ಕಡೆಗೆ ಚಾಚಿ ನಮ್ಮ ಸಹೋದರಿಗೋಸ್ಕರ ಪ್ರಾರ್ಥಿಸಬೇಕಂತ ಬೇಡಿಕೊಳ್ತೇನೆ. ದಯವಿಟ್ಟು ಭಾರದಿಂದ ಪ್ರಾರ್ಥಿಸೋಣ. Let's pray with much burden. बोझ के साथ हम प्रार्थना करेंगे. Pray earnestly. ನಿಮ್ಮ ಸ್ವಂತ ಸಹೋದರಿಗೋಸ್ಕರ ನಿಮ್ಮ ಮಗಳು ಮಗನಿಗಾಗಿ ಪ್ರಾರ್ಥಿಸುತ್ತಿದ್ದೆವೋ ಎಂಬಂತ ಭಾರದಲ್ಲಿ ಈ ಸಹೋದರಿಯನ್ನ ದೇವರು ಗುಣಪಡಿಸಿ ಹೊರತರಬೇಕೆಂದು ಬೇಡಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. अपने अपने बच्चों के लिए जिस तरह हम प्रार्थना करते हैं, इस बहन के लिए हाथों को उठाते हुए हम प्रार्थना करेंगे. ಅದೇ ರೀತಿ ಕೇಳಿದ್ದಂತ ಮಾಯಾವತಿ ಸಹೋದರಿಗೋಸ್ಕರ ಪ್ರಾರ್ಥಿಸಿಕೊಳ್ಳೋಣ. ಅವರು ದೇವರು ಸಂಪೂರ್ಣವಾಗಿ ಅವ್ರನ್ನ ಗುಣಪಡಿಸಬೇಕೆಂಬುದಾಗಿ ಕೆಲವು ಕ್ಷಣ ಇನ್ನು ಸಭೆಯಲ್ಲಿ ನಮಗೆ ಗೊತ್ತಿಲ್ಲದೆ ಅನಾರೋಗ್ಯದಲ್ಲಿರುವವರಿಗೋಸ್ಕರ ಪ್ರಾರ್ಥಿಸಿಕೊಳ್ಳೋಣ. Shall we pray for those brothers and sisters that we may not know but the Holy Spirit knows? ಆದ್ರೆ ಪವಿತ್ರಾತ್ಮನಿಗೆ ಅವ್ರಿಗೆ ಗೊತ್ತು. ದೇವರೇ ಯಾರಿಗೆ ಸಭೆಯಲ್ಲಿ ಅನಾರೋಗ್ಯದಲ್ಲಿದ್ದಾರೋ ಸ್ವಾಮಿ ನಮಗೆ ಗೊತ್ತಿಲ್ಲದೆ ಹೋದರೂ ಸಹ ಅವರ ಪರವಾಗಿ ನಮಗೆ ಅನ್ಯ ಭಾಷೆಗಳನ್ನ ದಯಪಾಲಿಸಬೇಕಾಗಿ ಅವರ ಪರವಾಗಿ ಕರೆಗಳನ್ನು ಪ್ರಾರ್ಥಿಸೋಣ. Shall we pray for even the people who may be sick in the church and we do not know, but we will lift our hands on behalf because the Holy Spirit knows them, and ask the Holy Spirit give us in the tongues to pray for those who are sick in the church. सभी उन लोगों के लिए जिनके बारे में हमें मालूम नहीं है, जो कलीसिया से तो है लेकिन हमें मालूम नहीं है कि वो बीमार है, उनके लिए हम पवित्र आत्मा से मांगते हैं. जो लोग बीमार हैं जिनको हम नहीं जानते कलीसिया से, उनके बारे में प्रार्थना करने के लिए हमें अन्य भाषा दे मेरे पिता. But if you know them, pray for them. ಒಂದು ವೇಳೆ ನಿಮಗೆ ಯಾರು ಅನಾರೋಗ್ಯದಲ್ಲಿದ್ದಾರೆ ಎಂಬುದಾಗಿ ಗೊತ್ತಿಲ್ಲದಾಗಿದ್ರೆ ಅವ್ರಿಗೋಸ್ಕರ ಪ್ರಾರ್ಥಿಸಿ. अगर आप जानते हैं कि कोई बीमार है तो उनके लिए प्रार्थना करें.
ಕ್ಯಾಮ್ರಾ ಕಡೆಗೆ ಕರೆಗಳನ್ನ ಚಾಚಿ ನಾವು ಪ್ರಾರ್ಥಿಸ್ಲಿಕ್ಕಿರ್ತೀವಿ. Come on, let's all pray that the sick will be healed in Jesus name. ಅವರ ಮನೆಯಲ್ಲಿರುವಂತಹ ಅನಾರೋಗ್ಯಗಳು ಯೇಸುವಿನ ಹೆಸರಿನಲ್ಲಿ ಗುಣವಾಗಬೇಕೆಂಬುದಾಗಿ. The suffering businesses be healed in Jesus name. ತೊಂದರೆಯಲ್ಲಿರುವಂತಹ ವ್ಯವಹಾರಗಳು ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ. हमारे YouTube व्यूअर्स के लिए प्रार्थना करते हैं, जो कोई भी बीमार है यीशु मसीह के नाम से चंगा हो जाए मेरे पिता. जिनका बिजनेस में तकलीफें हैं उनको यीशु मसीह के नाम से चंगाई हो जाए यीशु मसीह के नाम से. Pray in tongues over YouTube viewers, all our brothers and sisters over YouTube. YouTube ನಲ್ಲಿ ನಮ್ಮನ್ನು ನೋಡುವಂತ ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. Everybody pray now, pray, pray, pray. ಸಗಲವಾದನೆ ಕಥಾ ಸಿದ್ಧರ ಬರೆಯಲ ವಶಂದಲ ಬರಮಲ ಬರೆಯಂದಲ ಕಥಾ ರಿಗನ ಬಂದಲ. Lord, in the name of Jesus, ಯೇಸು ಮसीह के नाम से यीशु के ಹೆಸರಿನಲ್ಲಿ ಸ್ವಾಮಿ, let every broken family be healed in Jesus name. हर टूटा हुआ परिवार यीशु मसीह के नाम से प्रभु जी एकत्रित हो जाए. ಯೇಸುವೆ ಎಲ್ಲ ಮುರಿದ ಕುಟುಂಬಗಳು ಯೇಸುವಿನ ಹೆಸರಿನಲ್ಲಿ ಗುಣವಾಗಲೆಂದಾಗ ಅವರನ್ನು ಆಶೀರ್ವದಿಸುತ್ತೇವೆ. ಕುಟುಂಬಗಳನ್ನು ಬಿಟ್ಟು ಹೋದಂತಹ ಕುಟುಂಬದ ಸದಸ್ಯರುಗಳು ಯೇಸುವಿನ ಹೆಸರಿನಲ್ಲಿ ಸಮಾಧಾನದಿಂದ ತಿರುಗಿ ಬರಲೆಂದು ಬೇಡಿಕೊಳ್ತಾ ಇದ್ದೇವೆ. The family members who have left the families have gone, we speak in the name of Jesus that they'll come back in faith, come back in peace in the name of Jesus. अगर कोई परिवार का सदस्य अपना परिवार छोड़ के चला गया है तो यीशु मसीह के नाम से वो शांति से वापस आ जाए. Bless every YouTube viewers, oh Lord God. Every brother and sisters who watch us in YouTube. YouTube ನಲ್ಲಿ ನಮ್ಮನ್ನು ನೋಡುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸು ಸ್ವಾಮಿ. ಸಂದಲರಲಬ ಸಂದರಿ ದೇವರಲಬ ಸಂದರಬರಬರಬರ ರಿಯಂದಲದೇರಿಯರರರರರರಬ ಸಂದರಬರಬರಬರ ರಿಂದನದರಲಬ ಸಂದರಬರಬರಬರ ಸಕರಬ ರಿಗನವಂದಲಿದೇರಿಯರವ ಸಂದಲರವ ಸಂದರೆ ಜಿಂದರದರಲಬ ಬಬ. ಯೇಸು among thousands and thousands, my beloved, the most beautiful among thousands and thousands. No church is perfect. ಯಾವ ಸಭೆಯು ಪರಿಪೂರ್ಣವಾದದ್ದಲ್ಲ. नो पास्टर इज परफेक्ट. ಯಾವ ಸಭಾಪಾಲಕರು ಪರಿಪೂರ್ಣರಾದವರಲ್ಲ. कोई भी मंडली परफेक्ट नहीं है, ना आप कोई पासवान परफेक्ट है. we get hurt, we hurt. ನಾವು ನೋವು ಮಾಡಿಕೊಳ್ತೀವಿ, ನೋವು ಕೊಡ್ತೀವಿ. but at this time can we lift up our hands and ask the Lord heal the relationship of our church, Lord. ಈ ಸಮಯದಲ್ಲಿ ನಮ್ಮ ಕರಗಳನ್ನು ಎತ್ತಿ ನಮ್ಮ ಸಭೆಯಲ್ಲಿರುವಂತಹ ಸಂಬಂಧಗಳನ್ನು ಗುಣಪಡಿಸಿ ಅಂತ ಬೇಡಿಕೊಳ್ಳೋಣ. The relationship with the pastor, the relationship with the worship team, the relationship with the intercessors, the relationship with one another. ಒಬ್ಬರೊಂದಿಗೆ ಒಬ್ಬರು ಇರುವಂತಹ ಸಂಬಂಧಗಳು, ಸಭಾಪಾಲಕರೊಂದಿಗೆ ಇರುವಂತಹ ನಿಮ್ಮ ಸಂಬಂಧ, ಆರಾಧನೆ ತಂಡದೊಳಗಿನ ಸಂಬಂಧ, ಮೀಡಿಯಾ ಟೀಮ್ ಜೊತೆಗಿರುವಂತಹ ಸಂಬಂಧ, ನಮ್ಮ ಒಳಗಡೆ ಇರುವಂತಹ ಒಬ್ಬರಿಗೂ ಜೊತೆಗಿರುವಂತಹ ಸಂಬಂಧಗಳು ಸಂಪೂರ್ಣವಾಗಿ ಗುಣಪಡಿಸಲ್ಪಡಬೇಕೆಂಬುದಾಗಿ ಸಭೆಯಲ್ಲಿ ನೋವಾದವರು ದೇವರು ಅವರಿಗೆ ಹೃದಯವನ್ನು ಕೊಟ್ಟು ಕ್ಷಮಿಸಿ ಐಕ್ಯತೆಯಲ್ಲಿ ಒಗ್ಗೂಡಬೇಕೆಂಬುದಾಗಿ. Shall we pray that those who are hurt in the church will be healed? The Holy Spirit will heal them and unite them with the church again. Please, ದಯವಿಟ್ಟು ಪ್ರಾರ್ಥಿಸಿ. Because no matter how much we say sorry, no matter how much we counsel, unless the Holy Spirit heals, we cannot be healed.
ನಾವು ಎಷ್ಟು ಸಮಾಲೋಚನೆ ಕೊಟ್ಟರು, ಎಷ್ಟು ನಾವು ತಿದ್ದಿದ್ರು, ದೇವರ ಆತ್ಮನು ತಾನೇ ಗುಣಪಡಿಸಿದ ಹೊರತು ಸಭೆಯಲ್ಲಿ ಸಂಬಂಧಗಳು ಗುಣವಾಗಲಿಕ್ಕೆ ಸಾಧ್ಯವಿಲ್ಲ. प्रार्थिस्ಕೊಳ್ಳೋಣ. जब तक पवित्र आत्मा चंगाई नहीं देता है, कितने भी क्यों ना हम माफी मांगे, कितने भी क्यों ना हम परिश्रम करें, परंतु जब तक पवित्र आत्मा हमारे संबंधों को ठीक नहीं करता है, हम ठीक नहीं हो सकते. कि हम सब मिलके अगला 5 मिनट, फुल 5 मिनट्स, 5 ಸಂಪೂರ್ಣವಾದ 5 ನಿಮಿಷಗಳು ನಾನು ಬಯಸ್ತೀನಿ ಎಲ್ಲರೂ ಸಭೆಯ ಗುಣಪಡಿಸುವಿಕೆಗಾಗಿ ಪ್ರಾರ್ಥಿಸಬೇಕು. ಸಂಬಂಧಗಳ ಗುಣಪಡಿಸುವಿಕೆ, ಆರ್ಥಿಕ ಗುಣಪಡಿಸುವಿಕೆ, ಹಣಕಾಸಿನ ಗುಣಪಡಿಸುವಿಕೆ, ಬೆಳವಣಿಗೆಯ ಗುಣಪಡಿಸುವಿಕೆ. Here we go, all of us. ಸಂದಲಿದೇರೆ ಅಳದ ಬಸಂದಳದ ಮಾರಳದ ಮಾಮ ಮಾಮರೆ ಸಿಂದಲದರ ಬರಬರ ಬಶಂದಲ ಬರಬರ ಬಸಿಕರ್ಬಿ ಅಂದಲದನ ಕಡದ ಶತಳದ ಬಶಂದಲಬ. ನಿಮಗೆ ಯಾರಾದರೂ ಸಭೆಯಲ್ಲಿ ನೋವಾಗಿದೆ ಎಂದಾಗಿದ್ರೆ ಅವ್ರಿಗೋಸ್ಕರ ಪ್ರಾರ್ಥಿಸಿ. If you feel somebody is hurt in the church, pray for them. ಜಿಂದಲೆ ಎಂದಳದ ಬಶ ಕಡದ ಬಶಂದಲ ಬರಬಲ ಬರ ಅಂದಲದನ ಕಡದ ಸಂದಲ ಬರಬ ರಿಗನ ಬಂದಲ ಬರಿ ಅಂದಲದನ ಕಡದ ಸಂದಲ ಬರಬಲ ಬಶಂದಲ ಬರಬಲ ಬರಬರ ಓರಿ ಅಂದಲದನ ಮಸಂದಲೆ ಏರಿಯರ ಬಸಂದಲೆ ಬರಿ ಕಲಿಯರ ಬಶಂದಲ ಬರಗಲ ಅಂದಳದ ಸಂದಲ ಬರಬ ರಿಹಂದಲದನ ಕಡದ ಸಂದಲ ಬಬ 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 ರಿಗಲ ಬಂದಲೆ ಏರಿಯ ನಮನ. Don't stop, pray. ಪ್ರಾರ್ಥಿಸಿ ನಿಲ್ಲಿಸಬೇಡ. ಜಿಂದಲಿಯಾರೆ ಅಂದಾಳದ ಬಸಂದಾಳದ ಮಾಮ ಮಾಮ ಅವುಗಳನ್ನ ನೆನಪಿಸಿಕೊಂಡು ಇನ್ನಷ್ಟು ಕಹಿ ಆಗುವ ಸಮಯ ಇದಲ್ಲ, ಅವುಗಳನ್ನ ನೆನೆಸಿಕೊಂಡು ಕಣ್ಣೀರಿಡುವಂತ ಸಮಯ ಇದು. ರಿಹಂದಲದನ ಕಡದ ಸಂದಲೇರಿಯಲ ಬಶಂದಲ ಬರಕಲೆಯಂದ ರಿಗನಂದಲದ ಸಂದಲೇರಿಯಲ ಬಶಂದಲ ಬರಬಲ ಬಡದ ಬಸಂದಲ ಬರಬಲ ಬಡದ ಸಂದಲೇರಿಯಲ ಬಶಕರವ ರಿಖನ ಮನೆಯಂದಲ ಬಡದ ಬಸಂದಲ ಬರಬಲ ಬಡದ ಬ. Even all those who are watching on the YouTube, I request you, if you are hurt in your church, begin to pray that God will pour your spirit upon your church. YouTube ನಲ್ಲಿ ನೋಡುವಂತವರು ಸಹ ನಿಮ್ಮ ಸಭೆಯಲ್ಲಿ ಯಾರಾದರೂ ಒಂದು ನೋವಾಗಿದೆ ಎಂಬುದಾಗಿ ಅನಿಸುವುದಾಗಿದೆ ಅವ್ರಿಗೋಸ್ಕರ ಪ್ರಾರ್ಥಿಸಿ. ನಮ್ಮ ಜೊತೆಗೆ ಅವರಿಗಾಗಿ ಪ್ರಾರ್ಥಿಸಿ. ಜಗಲ ಬರೆಯ ಅಂದಲದನ್ನೇ ಕರಿ ಅಂದಲದನ್ನ ಕಡದ ಸಂದಲ ಬರ ಬಡದ ಮಮ 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 ಬಾಬಾ ರೇಂದಲೆ ದೇಳದ ಬಸಂದಲ ಬರಬಲ ಬಡದ ಬಸಂದಲಿ ಬರಬಿ ಅಂದಲ ಬರ ಕತ್ಲಾಡದ ಸಂದರವ ರಿಖಲ ಮನ ಮನೆ ಅಂಚಲ ಬರೋ ಸಕಲ ಬರಂದಲಿ ಅಂದಲದನ ಕೂರ ಬಲ ಬಶಂದಲ ಬರ ಬರದ ಬ ರಿಖಲ ಬಂದಳದ ಸಂದಲ ಬರಬಲ ಬಡದ ಬಶಂದಲ ಬರಬಲ ಬಡದ ಬಸಂದಲ ಬ ರಿಖಲ ಬಂದಳದ ಸಂದಳದ ಮಮ 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 ರಿ ಅಂದಲದನ ಕಡದ ಸಂದಲ ಬರ ಕಲೆ ಅಂದಲದನ ಕಡದ ಸಂದಲ ಏರಿಯಲ ಬಶಂದಲ ಬ ರಿಖಿನಿಂದಲ ಏರಿಯಲ ಬಶಂದಲ ಬರಿ ಅಂದಲದನ ಕಡದ ಸಂದಲ ಬರಬಲ ಬರಬಲ ಬರದ ಮಮ ಮಮ ಬಬ ಔರಂದಲ ಬರ ಅಂದಲಿ ಅಂದರಿಯಲ ಬಸಂದಲ ಏರಿಯಲ ಬಸಂದಲ ಏರಿಯಲ ಬಸಂದಲ ಏರಿಯಲ ಬಶಂದಲ ಬರ ಬರದ ರಿಗಲ ಬಂದಲಿ ಅಂದ ಮಮ ಮಮ ಬಬ. Yours is the kingdom, yours is the power, yours is the glory forever. Amen. Oh, yours is the kingdom, yours is the power, yours is the glory forever. Amen. For yours is the kingdom, yours is the power, yours is the glory forever. Amen. Yeshua, aha, aha. You sing it now. Yeshua. ಅದನ್ನೀಗ ನೀವು ಹಾಡ್ತೀರಾ. ಯೇಶುವ ಯಶ್
Before we sit down, let's pray in tongues for a few last seconds. ನಾವು ಕೂತ್ಕೊಳ್ಳೋಕೆ ಮುಂಚೆ ಕೊನೆ ಕೆಲವು ಸೆಕೆಂಡ್ಗಳು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. In fact, let's give thanks God that He has answered all these prayers. ನಿಜವಾಗಿ ಹೇಳೋದಾಗಿದೆ, ದೇವರು ಈ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಎಂಬುದಾಗಿ ಕೃತಜ್ಞತೆ ಅನ್ಯ ಭಾಷೆಯನ್ನು ಪ್ರಾರ್ಥಿಸೋಣ. ಸಂದಲೆ ಅಂದರಳೆ ಮಶಂದರ ಲವಶಂದರ ಬಸಿಕರ ಬರಿ ಅಂದಲ ದಳದ ಬಸಂದರ ರೆಕೆಂದನೆ ಅಂದರೆ ಅಲವಶಂದಲೆ ಎರಳದ ಬಸಂದಲೆ ಏರಿ ಅಲವಶಂದರೆ ಎರಳದ ಸಂದರದೆ ನಿಕತೆ. Thank you, Lord, for answering these prayers. ಈ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಒಡೆಯ. ಈ ಸ್ಥಳದಲ್ಲಿ, ಈ ಪಟ್ಟಣದಲ್ಲಿ ಶ್ರೇಷ್ಠವಾದ ಸಭೆಯನ್ನು ನೀನು ಎಬ್ಬಿಸಲಿಕ್ಕಿದ್ದಕ್ಕಾಗಿ ನಿನಗೆ ಸ್ತೋತ್ರ. Lord, thank you in this place, in this city, you are going to raise a mighty, powerful church of Jesus Christ. इस शहर में आप सब बहुत बढ़िया प्रभु जी लदू रखे तरबू संदले देने के देने दले देने अंदला नलदा बशांदला बराबा. I want to thank you that you are going to raise a mighty revival filled congregation in this city. ಉಜ್ಜೀವನದ ತುಂಬಿದಂತ ಜನಸಮೂಹವನ್ನು ನಿನ್ನ ಸ್ಥಳದಲ್ಲಿ ಪಟ್ಟಣದಲ್ಲಿ ಎಬ್ಬಿಸಲಿಕ್ಕೆ ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಸಂದಲೆ ರಿಯಲ ಬಸಂದರಲ ಬರಬಲ ಬರಲ ಬಶಂದ. ಚಿಕ್ಕ ಹಾಲ್ನಲ್ಲಿ ಸೇರಿ ಬರ್ತಾ ಇರುವಂತ ನಾವುಗಳು ದೊಡ್ಡ ಹಾಲ್ನಲ್ಲಿ ಸ್ವಾಮಿ ಕರ್ತನೆ ಸೇರಿ ಬಂದು ಪ್ರಾರ್ಥನೆ ಮಾಡುವಂತ ದಿನಗಳು ಬರ್ತಾ ಇದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಜಿಗರಬಲ ಎಂದಲೇ ದೇರಿಯಳದ ಬಶಂದಲಳದ ಮಮ 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 ಜಂದರೆ ಅಲ ಬಲ ಬಸಂದರ ಬಲ 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 ಬಸಂದರೆ ಅಲ ಬಸಂದರ ಬಲ ಬಲ ಬಸಂದರೆ ಏರಿ ಅಲ ಬಸಕರ ಬಲ 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 ರಿಗನ ಬಂದಲಳದ ಜಂದಲೆ ಏರಿ ನಮ ಮಾಡದ ಬಸಂದಳದ ಮಮ ಮಮ ಮಮ. ಒಂದು ಕೊನೆ ಸಾರಿ ಯೇಸು
Father, we thank you for this day. ಈ ದಿನಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. Thank you, Lord, for you are in our midst. ನೀನು ನಮ್ಮ ಮಧ್ಯದಲ್ಲಿ ಇದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. Thank you for your presence is in our midst. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. ಯೇಸು, Lord, in Jesus' name we pray. Amen. Kindly be seated in the presence of the Lord. ದೇವರ ಸನ್ನಿಧಿಯಲ್ಲಿ ದಯವಿಟ್ಟು ಕೂತ್ಕೊಳ್ಬೇಕೆಂದು ಬೇಡಿಕೊಳ್ತೇನೆ. ಆಮೇನ್, ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೋದಾ? ಆಮೇನ್. ಕ್ಯಾನ್ ಯು ಸೇ ಇಟ್ ಲಿಟಲ್ ಲೌಡ್ಲಿ? ಹಲ್ಲೆಲೂಯಾ. ಆಮೇನ್, ಆಮೇನ್. Because I know Brother Randhir also understands English a little, so I'll go directly to English to Kannada. ಸಹೋದರ ರಣಧೀರ್ ಅವ್ರಿಗೂ ಕೂಡ ಸ್ವಲ್ಪ ಕನ್ನಡ ಇಂಗ್ಲಿಷ್ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ನಾವು ಇಂಗ್ಲಿಷ್ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ನಾವು ಇಂಗ್ಲಿಷ್ನಿಂದ ಕನ್ನಡಗೆ ನಾವು ಮುಂದುವರಿಲಿಕ್ಕಿದ್ದೇವೆ. How many of you are blessed this day to worship the Lord? ಇದನ್ನ ಎಷ್ಟು ಜನ ಕರ್ತನನ್ನು ಆರಾಧಿಸುವುದರಲ್ಲಿ ಆಶೀರ್ವಾದ ಹೊಂದಿದ್ರಿ? Amen. ಆಮೆನ್. Devil is stealing these prayer days from the church and from the families, and that's why the families and the churches we are facing so many troubles. ಸೈತಾನನು ಕುಟುಂಬಗಳಿಂದ, ಸಭೆಗಳಿಂದ ಈ ಒಂದು ಪ್ರಾರ್ಥನೆ, ಒಂದು ಶೈಲಿಯನ್ನೇ, ಈ ಒಂದು ಪ್ರಾರ್ಥನೆ ಜೀವಿತ ಆತನು ಕದೀತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಅನೇಕ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ Change ಇದ್ದೇವೆ. your thinking. ನಿಮ್ಮ ಆಲೋಚನೆ ಶಕ್ತಿಯನ್ನು ಬದಲಾಯಿಸಿಕೊಳ್ಳ್ರಿ. Prophecy is only a guidance from the Lord about what is going to happen, but the word of God is the greatest prophecy that is going to be fulfilled. ಪ್ರವಾದನೆ ಅನ್ನುವಂಥದ್ದು ಕರ್ತನು ಏನನ್ನ ಮಾಡ್ಲಿಕ್ಕಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಎಚ್ಚರಿಕೆ ಮಾತ್ರ ಆಗಿದೆ, ಆದರೆ ದೇವರ ವಾಕ್ಯ ಕರ್ತನು ಏನನ್ನ ನೆರವೇರಿಸಲಿಕ್ಕಿದ್ದಾನೆ ಅದು ಆಗಿದೆ. I don't feel like preaching because I know that prayer has taken, the anointing of prayer has taken over. ಬೋಧಿಸಬೇಕೆಂಬುದಾಗಿ ನನಗೆ ಅನಿಸ್ತಾ ಇಲ್ಲ, ಯಾಕಂದ್ರೆ ಪ್ರಾರ್ಥನೆ ಒಂದು ಅಭಿಷೇಕ ಈಗಾಗಲೇ ನಮ್ಮನ್ನು ಆವರಿಸಿಕೊಂಡಿದೆ. Amen. 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 Can you pray? Is it okay to pray today? Because today is a prayer day. ಇವತ್ತು ಪ್ರಾರ್ಥನೆ ದಿನವಾಗಿದೆ. ಇವತ್ತು ಪ್ರಾರ್ಥನೆ ದಿನವಾಗಿದೆ, ನಾವು ಪ್ರಾರ್ಥನೆಯಲ್ಲಿ ಮುಂದುವರೆದ್ರೆ ಆಗತ್ತಾ? Amen. Amen. When you're praying, it may be dry. ನಾವು ಪ್ರಾರ್ಥನೆ ಮಾಡ್ತಾ ಇದ್ದಂತ ಸಮಯದಲ್ಲಿ ಬಹುಶಃ ಅದು But when you see the prayer answer, it will be rain. ಒಣತನ ಅಂತ ಅನಿಸಬಹುದು, ಆದ್ರೆ ಪ್ರಾರ್ಥನೆ ಉತ್ತರ ಸಿಗುವಾಗ ಅದು ಒಂದು ಆತರ ಮಳೆಯ ಅನುಭವ ಆಗಿರ್ತದೆ. Wherever you're seated, ಈ ಸಮಯದಲ್ಲಿ ನೀವು ಎಲ್ಲೆಲ್ಲಿ ಕುಳಿತಿದ್ದೀರೋ, I request you to just close your eyes. ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ನಿಮ್ಮ ಕಣ್ಣುಗಳನ್ನ Pray for a ಮುಚ್ಚಿಕೊಳ್ಳ್ರಿ. few seconds in the Holy Ghost again. ಇನ್ನು ಸ್ವಲ್ಪ ಸಮಯಕ್ಕೋಸ್ಕರ ಆತ್ಮದಲ್ಲಿ ಇದ್ದುಕೊಂಡು ನೀವು ಪ್ರಾರ್ಥಿಸಲಿಕ್ಕೆ Can you lift up ಪ್ರಾರಂಭಿಸಿ. your hands on behalf of the politics of India? ನಾವು ಭಾರತದ ಒಂದು ಪಾಲಿಟಿಕ್ಸ್ಗೋಸ್ಕರ ನಮ್ಮ And ಕರಗಳನ್ನು ask ಎತ್ತಿ the Lord to ಪ್ರಾರ್ಥಿಸೋಣ. heal it. ದೇವರನ್ನು ಗುಣಪಡಿಸಬೇಕೆಂದು ಕೇಳಿಕೊಳ್ಳಿ. परमेश्वर इसको चंगाई दे, इसके लिए प्रार्थना करते हैं. When I say that, ನಾನು ಅದನ್ನ ಹೇಳ್ತಾ ಇರುವಾಗ our leaders, ನಮ್ಮ ನಾಯಕರುಗಳು, our system, ನಮ್ಮ ಒಂದು ಪದ್ಧತಿಯು let's all lift ಸಿಸ್ಟಮ್ಗೋಸ್ಕರ our hands and pray that the corruption will be taken away. ಪ್ರತಿಯೊಬ್ಬರು ಕರಗಳನ್ನೆತ್ತಿ ಪ್ರಾರ್ಥಿಸೋಣ, ದೇವರೇ ಆ ಒಂದು ಭ್ರಷ್ಟಾಚಾರವನ್ನ ನಿಲ್ಲಿಸು, ಅದನ್ನ ತೆಗೆದು ಹಾಕು ಎಂಬುದಾಗಿ. Randala Sandala, medical system be healed so that even poorest people can get a good medications. ವೈದ್ಯಕೀಯ ಪದ್ಧತಿಯು ಅದು ಬದಲಾಗುವುದಕ್ಕೋಸ್ಕರ ಪ್ರಾರ್ಥಿಸೋಣ. ಒಬ್ಬ ಬಡ ವ್ಯಕ್ತಿಗೂ ಕೂಡ ಸರಿಸಮಾನವಾದಂತಹ ಒಂದು ಚಿಕಿತ್ಸೆಗಳು ಒದಗಿಸಲಿಕ್ಕಾಗುವ ಹಾಗೆ ಕರ್ತನು ಆ ಒಂದು ಪದ್ಧತಿಯನ್ನು ಬದಲಾಯಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. Right now, the jobs and the businesses are in trouble in the country. Let's pray that God will heal our country, India. ಈ ಸಮಯದಲ್ಲಿ ಒಂದು ಜಾಬ್ಗಳಿಗೋಸ್ಕರ, ಒಂದು ಬಿಸ್ನೆಸ್ಗಳಿಗೋಸ್ಕರ ಪ್ರಾರ್ಥಿಸೋಣ, ಯಾಕಂದ್ರೆ ಅಂತ ಜನಗಳು ಅವರೆಲ್ಲ ಒಂದು ಸಮಸ್ಯೆಗಳಿಗೆ ದಾಟಿ ಹೋಗ್ತಾ ಇದ್ದಾರೆ. ಶಬರ ಖತಲರೋರಿ ಅಂದಲರಿ ಗದಲರಿ ಹಲರ ಮಹಂದಲರೋರಿ ಅಂದಲರ ಜಿಖಬ ಹಲರ ಮಹಂದಲರಿ ಅಂದಲರಿ ಅಂದಲರಿ ಬರ ಖತಲರೋರಿ ಅಂದಲರ. Lord, until and unless you intervene, O God, Jesus, Father God, things will not change, O God. Rikhalara mahandalarori andalari barakhatalari halara manandalara. ನೀನು ಸಂದರ್ಶಿಸಿದ ಹೊರತು ಸ್ವಾಮಿ ಕರ್ತನೆ ಪರಿಸ್ಥಿತಿಗಳು ಬದಲಾಗುವುದಿಲ್ಲಪ್ಪ. ಆದ್ರೆ ಕರ್ತನೆ ದೇವರೇ, ಮನಸ್ಸಿನಿಂದ ಬಂದು ನಾವು ಪ್ರಾರ್ಥಿಸ್ತಾ ಇರುವಾಗಲೂ ದೇವರೇ, ನೀನು ಬದಲಾವಣೆಯನ್ನು ಉಂಟು ಮಾಡುವ ದೇವರು ಸ್ವಾಮಿ ಕರ್ತನೆ. ಓರಿ ಅಂದಲರಿ ಖಲರ ಬಲ ಬರ 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 ಬರಿ ಖಲರ ಬದಲರಿ ಹಲರ ಮಹಂದಲರ ಶಬರ ಖತಲರೋರಿ ಅಂದಲರಿ ಖಲರ ಬದಲರ ಹಲರ
ಮಹಂದಲರೋರಿ ಅಂದಲರ ರಿಬರ ಕತಲರಿ ಕಲರ ಮಹಂದಲರೋರಿ ಅಂದಲರಿ ಬಲ ಕತಲರ ಹಲರ ಮಹಂದಲರ ಕಂದಲೇರಿ ಅಂದಲದನ ಕಡದ ಶಿಖರೆ ಬೇರೆ ಬೇರೆ ಅಂದಲರಿ ಗದಲರಿ ಹಲರ ಮಹಂದಲರಿ ಅಂದಲರ ಸುಖೇರಿ ಅಂದಲರಿ ಬರ ಕತಲರೋರಿ ಗಲರ ಮಹಲರ ಮಹಂದಲರೋರಿ ಅಂದಲರ ಶಿಖರೆ ಬೇರೆ ಬೇರೆ ಸ್ವಾಮಿ ಕರುಣಿಸು ರಚನೆ ಕರುಣಿಸು ಸ್ವಾಮಿ ಓರಿ ಅಂದಲರಿ ಬರ ಕತಲರಿ ಹಲರ ಮಹಂದಲರೋರಿ ಅಂದಲರ ಸಿಗಲಬಾಯ ಅಂದಲದನ ಕಡದ ಸಂದಲ ಬರ ಸಂದಲ ಸಂದಲ ಬರಕತ ರಿಖಲ ಮನೆ ಅಂಚಲಿ ಬರ ಸಂದಲ ಸಂದಲ ಕತಲರಿ ಹಲರ ಮನ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಸಲ್ಲಿಸ್ತೇವಪ್ಪ ಕರ್ತನೆ. ಆಮೆನ್. ಆಮೆನ್. The early church, ಒಂದು ಆದಿಕಾಲದ ಸಭೆಗಳು when somebody troubled them, ಯಾರಾದ್ರೂ ಅವರಿಗೆ ತೊಂದರೆ ಪಡಿಸ್ತಾ ಇದ್ದಾಗ, when somebody sinned, ಯಾರಾದ್ರೂ ಪಾಪ ಮಾಡ್ತಾ ಇದ್ದಾಗ they prayed for them. ಅವರಿಗೋಸ್ಕರ ಪ್ರಾರ್ಥನೆ But ಮಾಡ್ತಾ today's ಇದ್ರು. church, ಆದ್ರೆ ಇವತ್ತಿನ ಸಭೆ we talk about them. ನಾವು ಅವರುಗಳ ಬಗ್ಗೆ ಮಾತನಾಡ್ಕೊಳ್ತೇವೆ. It's a sin. ಅದು ಕೂಡ ಪಾಪವೇ. ನಾನು ಹೇಳಿದ ಎಷ್ಟು ಜನರಿಗೆ ಅರ್ಥ ಆಯ್ತು? ನಾವೇ ಮಾತಾಡಿದ ಎಷ್ಟು ಜನರಿಗೆ ಅರ್ಥ ಆಯ್ತು? ಸಭೆಯಲ್ಲಿ, ಕಲಿಸಿ ಆಮೆ. ಆದಿ ಸಭೆಯಲ್ಲಿ ಯಾರಾದರೂ ಪಾಪ ಮಾಡುವಾಗ ಅವರವರಿಗೋಸ್ಕರ ಗೋಳಾಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ನಾವು ಅವರ ಬಗ್ಗೆ ಆಡಿಕೊಳ್ತೀವಿ. ಅದು ಪಾಪ. ಅದು ಪಾಪ ದೇವರ ಸನ್ನಿಧಿಯಲ್ಲಿ. ಅದರಲ್ಲಿ ಇರುವುದಾಗಿದ್ದರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಬಿಡುಗಡೆ ಸಿಗಲ್ಲ, ಸಭೆಯಲ್ಲಿಯೂ ನಮಗೆ ಏಳಿಗೆ ಸಿಗಲ್ಲ. In the early church, when somebody committed sin, the church gathered and prayed earnestly and cried for them to be transformed. But today's church, we talk about them and it has become a sin. Amen. Amen. We need to repent about this sin. ಅದಕ್ಕೋಸ್ಕರ ನಾವು ಪಶ್ಚಾತ್ತಾಪ ಆ ಪಡಬೇಕಾಗಿದೆ. ಪಾಪದ ಪರವಾಗಿ, ಆ ಪಾಪದ ನಿಮಿತ್ತವಾಗಿ, ಆ ಪಾಪದ ನಿಮಿತ್ತವಾಗಿ we need to repent. ನಾವು ಪಶ್ಚಾತ್ತಾಪ If you ಪಡಬೇಕಾಗಿದೆ. really want to be blessed, ನೀವು ನಿಜವಾಗಲೂ if you ಆಶೀರ್ವದಿಸಲ್ಪಡಬೇಕಾಗಿದ್ರೆ, really want your children to be blessed, ನಿಮ್ಮ ಮಕ್ಕಳು ನಿಜವಾಗ್ಲೂ ಆಶೀರ್ವದಿಸಲ್ಪಡಬೇಕಾಗಿದ್ರೆ, we need to be sorry of everything that you have spoken against one another, ಒಬ್ಬರೊಬ್ಬರ ಪರವಾಗಿ ನಾವು ಮಾತನಾಡಿದಂತಹ ಎಲ್ಲ ಮಾತುಗಳಿಗೋಸ್ಕರ ನಾವು ಕ್ಷಮೆಯನ್ನು so ಕೇಳಬೇಕಾಗಿದೆ. that the devil will not get chance to stop your blessings. ಅದರ ನಿಮಿತ್ತವಾಗಿ ಸೈತಾನನು ನಿಮಗೆ ಬರಬೇಕಾದಂತ ಆಶೀರ್ವಾದಗಳಿಗೆ ಯಾವುದೇ ತಡೆಯನ್ನು ಹಾಕದಂತೆ. Amen. ಆಮೆನ್. I'll give you half a minute. ಒಂದು ಅರ್ಧ ನಿಮಿಷವನ್ನ ನಿಮ್ಗೆ ಕೊಡ್ತೇನೆ. All of us. ನಮ್ಮೆಲ್ಲರಿಗೋಸ್ಕರ ಒಂದು Nobody ಅರ್ಧ will open ನಿಮಿಷ. our eyes. ಯಾರು ನಮ್ಮ ಕಣ್ಣುಗಳನ್ನು ತೆರೆಯುವುದು ಬೇಡ. Think of yourself. ನಿಮ್ಮಲ್ಲಿ ನೀವು ಯೋಚಿಸಿಕೊಳ್ಳ್ರಿ. I wonder there can't be a single man or woman in this hall who has never ever spoken about anybody. ನನಗೇನು ಆಶ್ಚರ್ಯ ಆಗುವುದಿಲ್ಲ, ಈ ಹಾಲ್ ನಲ್ಲಿ ಕುಳಿತಂತ ಒಬ್ಬರಾದರೂ ವ್ಯಕ್ತಿ ನಾವು ಎಂದಿಗೂ ಇಲ್ಲ. ಈ ಹಾಲ್ ಅಲ್ಲಿ ಇರುವಂತವರಲ್ಲಿ ಯಾರು ಒಬ್ಬರು ಇಂಥವ್ರು ಇರ್ಲಿಕ್ಕಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೇ ಇಲ್ಲ ನನ್ನ ಜೀವನದಲ್ಲಿ ಅನ್ನೋರು. ದಯವಿಟ್ಟು ನಮ್ಮಲ್ಲಿ ಪ್ರತಿಯೊಬ್ಬರು ಕರ್ತನ ಸನ್ನಿಧಿಯಲ್ಲಿ ಇದಕ್ಕೋಸ್ಕರ ನಮ್ಮ ಒಳತಿಗಾಗಿಯೇ ಪಶ್ಚಾತ್ತಾಪ ಪಡಬೇಕಾಗಿದೆ. ಫಾರ್ ಅವರ್ ಓನ್ ಬೆಟರ್ಮೆಂಟ್, ಫಾರ್ ಅವರ್ ಓನ್ ಗುಡ್, ಫಾರ್ ದ ಗುಡ್ ಆಫ್ ಅವರ್ ಓನ್ ಚಿಲ್ಡ್ರನ್, ದೇರ್ ಇಸ್ ಅ ನೀಡ್ ದಟ್ ವಿ ಶುಡ್ ಸೇ ಸಾರಿ ಅಬೌಟ್ ದೋಸ್ ಥಿಂಗ್ಸ್. ನಮ್ಮ ಮಕ್ಕಳ ಒಳಿತಿಗಾಗಿ, ನಮ್ಮ ಸ್ವಂತ ಒಳಿತಿಗಾಗಿ ನಾವು ಆ ವಿಷಯಗಳಿಗೋಸ್ಕರ ಕ್ಷಮೆಯನ್ನು ಕೇಳಬೇಕಾಗಿದೆ. ಶಂದರಾಲ ವಶಿಕೆರೆ ಅಂದಲೆ ಅದನೆ ಅಂದರಳದ ಸಂದರಳದ ವಶಂದರಳದ ಸದಗನ ಮಂದಲರಳದ ವಶಂದಳದ ಮಮ ಪಪ 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 ವಶಂದರಳದ ಶಂದರಕತ ರಿಕಲ ಮನೆ ಅಂದಲದನ ಕಳದ ಶಂದಲ ಬಬ ಬಬ ಶಂದಳದ ವಸಂದರೆ ರಿಕದನ ಬಂದಲರಿ ಅಂದಲದನ ಕಳದ ಶಂದಳದ ಮಮ ಪಪ 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 ಬರೆ ಅಂದಲದ ಸುದಗರ ಬರಂದಲೆ ಅಂದಲದನ ಕುರಬ ಶಂದಲದನ. Lord, have mercy upon me. I'm sorry, Lord. I'm sorry. I'm very sorry for speaking light of the people, Lord. I'm very sorry, Lord. I'm very sorry, Lord Jesus God, for speaking. ಸ್ವಾಮಿ, ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ ಸ್ವಾಮಿ. ಕರ್ತನೆ, ಅವ್ರನ್ನ ಕ್ಷಮಿಸು, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಕ್ಷಮಿಸು. ಕುನಂದಲ ಅಂದಲೆ ಎಂದರೆ ಅದನ್ನೇಕತೆ ಸಂದಲ ಮಳದ ವಶಂದಲ ಬರಕಲ ಎಂದಲದ ಬಲವಾದ ರೀತಿಯಲ್ಲಿ ಸ್ವಾಮಿ ನಿನ್ನ ಆಶೀರ್ವಾದಗಳ ಕೊರತೆಗಳು ಉಂಟಾಗದಂತೆ ನಾವು ಪಶ್ಚಾತ್ತಾಪ ಪಡ್ತೇವೆ. ಲಾರ್ಡ್, ವಿ ರಿಪೆಂಟ್ ದಟ್ ವಿ ಶಾಲ್ ನಾಟ್ ಲ್ಯಾಕ್ ಎನಿ ಬ್ಲೆಸ್ಸಿಂಗ್ ಫ್ರಮ್ ಯುವರ್ ಥ್ರೋನ್, ಲಾರ್ಡ್ ಎ ಗಾಡ್. ಸುಖೆರೆ ಅಂದಲ ಅಂದರೆ ಸೆಕೆರೆ ಅಂದ ಜಂದನೆ ಎಂದರೆ ಅಲ್ಲ ಬಶಂದಲ ಬಾ. All glory, all honor, all praise be to your name. ಎಲ್ಲ ಮಹಿಮೆ, ಎಲ್ಲ ಗೌರವ, ಎಲ್ಲ ಮಾನವು ನಿಮಗೆ ಉಂಟಾಗಲಿ ಸ್ವಾಮಿ. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. Amen. ಆಮೆನ್. Amen. ಆಮೆನ್.
Remember, Jesus is coming for the church that is without spot or a wrinkle, that is clean. ಇದನ್ನ ಯೇಸು ಸ್ವಾಮಿ ಯಾವುದೇ ಕಳಂಕ ಇಲ್ಲದಂತ ಸುಂಕು, ಸಭೆಗೋಸ್ಕರ, ಕಳಂಕ ಸುಂಕು ಇಲ್ಲದಂತ, ಕಳಂಕ ಇಲ್ಲದಂತ ಸಭೆಗೋಸ್ಕರ ಬರ್ತಾ ಇದ್ದಾನೆ. ಶುದ್ಧವಾಗಿ ನಿಂತುಕೊಳ್ಳುವಂತ ಸಭೆಗಾಗಿ ಬರ್ತಾ ಇದ್ದಾನೆ. Right? So before he comes, we need to prepare ourselves. We need to be ready. ಆತನು ಬರುವುದಕ್ಕಿಂತ ಮುಂಚೆ ನಾವು ಶುದ್ಧರಾಗಬೇಕಾಗಿದೆ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. Amen. ಆಮೆನ್. Otherwise, ಇಲ್ಲದೆ ಹೋದ್ರೆ it's going to be very, very, very dangerous. ಅದು ತುಂಬಾ ಗಂಭೀರವಾಗಿರ್ಲಿಕ್ಕಿರ್ತದೆ. The church business has turned into a wickedness in many places. ಅನೇಕ ಸ್ಥಳಗಳಲ್ಲಿ ಸಭೆಯ ಒಂದು ಕಾರ್ಯಗಳು, ಅದು ಬಿಸ್ನೆಸ್, ಅದು ತುಂಬಾ ಒಂದು Majorly it has become about money. ವಿಶೇಷವಾಗಿ ಹಣದ ವಿಷಯದಲ್ಲಿ ನೋಡುವುದಾಗಿದ್ರೆ. But the church business is first prepare everyone for his coming. ಆದ್ರೆ ಸಭೆಯ ಕೆಲಸ ಅದು ಮೊದಲನೇದಾಗಿ ನೋಡುವುದಾಗಿದ್ರೆ ಕ್ರಿಸ್ತನ ಬರೋಣಕ್ಕಾಗಿ ಎಲ್ಲರನ್ನ ಸಿದ್ಧಪಡಿಸುವುದಾಗಿದೆ. Amen. ಆಮೆನ್. This song, I have a desire that this song should become a song of closing the service in all our services. ನನ್ನ ಆಸೆ ಇದಾಗಿದೆ, ಈ ಒಂದು ಹಾಡು ಒಂದು ಸಭೆಯ ಮುಕ್ತಾಯದಲ್ಲಿ ಎಲ್ಲಾ ಸಭೆಗಳಲ್ಲಿ ಬೆನೆಡಿಕ್ಷನ್ ಅಂತ್ಯಾಶೀರ್ವಾದಕ್ಕಿಂತ ಮುಂಚೆ ಈ ಹಾಡು ಎಲ್ಲಾ ಸಭೆಗಳಲ್ಲಿ ನಮ್ಮ ಸಭೆಯಲ್ಲಿ ಇರಬೇಕೆಂಬುದಾಗಿ ನಾನು ಬಯಸ್ತೇನೆ. In our church, after every service, I said, ಪ್ರತಿಯೊಂದು ಸರ್ವಿಸ್ ಆದ ಮೇಲೆ, because before going out, ಯಾಕಂದ್ರೆ ಹೋಗೋದಕ್ಕಿಂತ ಮುಂಚೆ we should admit these lines. ಈ ಒಂದು ಲೈನ್ಗಳನ್ನ ನಾವು ಒಪ್ಪಿಕೊಳ್ಳಬೇಕು. Amen. We are not closing, we have another 15-20 minutes ನಾವು ಮುಗಿಸ್ಕೊಳ್ತಾ ಇಲ್ಲ, ಇನ್ನೊಂದು 10-15 ನಿಮಿಷ ಇದೆ. Let's do this song. ಆದ್ರೆ ಈ ಹಾಡನ್ನ ನಾವು ಹಾಡಿಕೊಳ್ಳೋಣ. And Pastor Prakash, every one of us, Pastor Prakash, ಎಲ್ಲರೂ ಕೂಡಿಕೊಂಡು before we close every service, ಪ್ರತಿ ಸರ್ವಿಸ್ ಅನ್ನ ನಾವು ಮುಗಿಸ್ಕೊಳ್ಳೋಕ್ಕಿಂತ ಮುಂಚೆ let's make this song our song of our life before going home. ನಾವು ಮನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಜೀವಿತವನ್ನ ಈ ಹಾಡನ್ನಾಗಿ ನಾವು ಮಾಡಿಕೊಳ್ಳೋಣ. So we'll not go proud, ಅದರ ನಿಮಿತ್ತವಾಗಿ ನಾವು ಗರ್ವಿಷ್ಠರಾಗಿ ಹೋಗದೆ, will not go overconfident, ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೋಗದೆ, will not go home bitter, ಕಹಿ ಮನಸ್ಸನ್ನ ಇಟ್ಟುಕೊಂಡು ಹೋಗದೆ, but will go admitting what we are to Christ with ಆದರೆ this song. ಕ್ರಿಸ್ತನಿಗೆ ನಾವು ಏನಾಗಿದ್ದೇವೋ ಎಂಬುದಾಗಿ ಒಪ್ಪಿಕೊಂಡವರಾಗಿ ನಾವು ಹೋಗುವವರಾಗಿರೋಣ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ
ಯೋಗ್ಯನೆಂದು ನನ್ನ ಕರೆದದ್ದು. ದಯವಿಟ್ಟು ನನ್ನನ್ನು ಕೇಳಿಸ್ಕೊಳ್ಳಿ. ನಾವು ಮುಂದೆ ಹಾಡೋದಕ್ಕಿಂತ ಮುಂಚೆ ಕೇಳಿ. ಪ್ರತಿ ಸಾರಿ ದಾವೀದನಾಗಲಿ ಇಸ್ರಾಯೇಲರ ಅರಸರಾಗಲಿ ಯುದ್ಧ ಮಾಡಿ ತಿರುಗಿ ಯೆರೂಸಲೇಮಿಗೆ ಬರುವಾಗ ದೇವರು ಅವರಿಗೆ ಕೊಟ್ಟಂತ ಜಯವನ್ನ ಇಂಥ ಹಾಡುಗಳ ಮೂಲಕ ಅವರು ಕೃತಜ್ಞತೆ ಸಲ್ಲಿಸ್ತಾ ಇದ್ರು. ಯಾಕಂದ್ರೆ ಜಯವನ್ನು ಕೊಟ್ಟಿರುವ ಆತನು ಯೆಹೋವನು ಮಾತ್ರ. ನಾವು ಸಹ ಇವತ್ತಿನ ಪ್ರಾರ್ಥನೆಯನ್ನು ಮುಗಿಸಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಪಾದಗಳ ಮೇಲೆ ಎದ್ದು ನಿಂತುಕೊಂಡು ಆತನ ಅಬ್ರಹಾಮನ ಮಕ್ಕಳಂತೆ ಆತನು ನಮಗೆ ಮಾಡಿದಂತ ಎಲ್ಲ ಉಪಕಾರಗಳ ಪರವಾಗಿ ಹಾಡನ್ನ ಒಂದೇ ದೇಶ, ಒಂದೇ ಕುಟುಂಬ, ಒಂದೇ ಸಂತತಿಯವರಾಗಿ ನಾವು ಹಾಡೋಣ. ಕರ್ತನಿಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. ನಮ್ಮ ಪರಿಸ್ಥಿತಿಯನ್ನು ಆತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳೋಣ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಈ ಸಂತತಿಯಲ್ಲಿ ಇದ್ದಂತ ದಾವೀದರುಗಳು ಇದನ್ನು ಹಾಡಲಿ ನನ್ನ ಜೊತೆಗೆ. ನಿನ್ನ ಕೃಪೆಯಲ್ಲವೇ ರೂತರುಗಳು ಹಾಡಲಿ. ಶೂನ್ಯವಾಗಿದ್ದ ಎಸ್ತೇರುಗಳು ಕರಗಳನ್ನು ಎತ್ತಿ ಆತನಿಗೆ ಹಾಡಲಿ. ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು. ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ
ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ಪ್ರತಿ ಯುದ್ಧದ ನಂತರ ಮೊದಲು ಅವರು ದೇವರ ಆಲಯಕ್ಕೆ ಬರ್ತಾ ಇದ್ರು. ಶೂನ್ಯವಾಗಿದ್ದ ಅಲ್ಲಿ ತಮ್ಮ ಪರಿಸ್ಥಿತಿಯನ್ನ ಇದೇ ರೀತಿಯಾಗಿ ಇದ್ದ ಹಾಗೆ ಒಪ್ಪಿಕೊಳ್ತಾ ಇದ್ರು. ನೂರಕ್ಕೆ ನೂರರಷ್ಟು ಆಗ ಯೆಹೋವನ ತೇಜಸ್ಸು ಮಂದಿರದ ಮೇಲೆ ಇಳಿದು ಬರುವುದು. ಯೋಗ್ಯನೆಂದು ನನ್ನ ಕರೆದ ಆಗ ಪ್ರವಾದಿಗಳು ಎದ್ದು ಯೆಹೋವನ ಮಾತುಗಳನ್ನು ನುಡಿತಾ ಇದ್ರು. ಕೃಪೆಯಲ್ಲವೇ ಅದೇ ರೀತಿಯಾಗಿ ನಿಮ್ಮ ಜೀವನದ ಮೇಲೆ ಈ ದಿನ ನಾನು ಎದ್ದು ನಿಂತುಕೊಂಡು ನುಡಿತೇನೆ. ಆತನೊಂದಿಗೆ ಪ್ರಾಮಾಣಿಕವಾಗಿ ನಡೆಯುವಂತ ನಿಮ್ಮಲ್ಲಿ ಒಬ್ಬರಾದರೂ ಬಿದ್ದು ಹೋಗುವುದಿಲ್ಲ. ನಿಮ್ಮ ಮಕ್ಕಳು ಈ ಪಟ್ಟಣದಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಈ ದೇಶದಲ್ಲಿ ಎಲ್ಲ ಪ್ರಸರಿಸಿಕೊಂಡು ಶ್ರೇಷ್ಠ ವ್ಯಕ್ತಿಗಳಾಗುವರು. ಗಣನೆಗೆ ಬಾರದಂತ ನನ್ನ ಗಣನೆಯ ನಿನ್ನ ಕಣ್ಣೀರುಗಳನ್ನ ದೇವರು ಅಸಡ್ಡೆ ಮಾಡದೆ ಅವುಗಳಲ್ಲಿ ಪ್ರತಿಯೊಂದು ಕಣ್ಣೀರಿಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ, 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 ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, 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 ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಅದೇ ಪ್ರವಾದಿಗಳ ಹಾಗೆ ದೇವರ ಆತ್ಮವಶನಾಗಿ, just like the prophets of that time, I say it over your life. When you kneel down, may the Lord appear before you and answer you. ನೀವು ಮೊಣಕಾಲೂರುವಾಗ ಕರ್ತನು ನಿಮಗೆ ಪ್ರತ್ಯಕ್ಷನಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲಿ. Can we lift our hands on behalf of our brothers and sisters who could not join us today? ಈ ದಿನ ನಮ್ಮೊಟ್ಟಿಗೆ ಯಾರೆಲ್ಲ ಕೂಡ್ಕೊಳ್ಳಿಕ್ಕಾಗ್ಲಿಲ್ವೋ ಆ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ ನಮ್ಮ ಕರಗಳನ್ನು ಎತ್ತೋಣವು. And as I speak these blessings, I speak upon the whole church and every member. ಈ ಒಂದು ಆಶೀರ್ವಾದವನ್ನ ನಾನು ನುಡಿತಾ ಇರುವಾಗ ಎಲ್ಲಾ ಸಭಿಕರ ಮೇಲೆ, ಪ್ರತಿಯೊಂದು ಕುಟುಂಬಗಳ ಮೇಲೆ ಇದನ್ನ ನಾನು ನುಡಿತೇನೆ. May the Jordan never dry for you. ಆ ಯೋರ್ದನ್ ನಿಮಗೋಸ್ಕರ ಎಂದಿಗೂ ಅದು ಬತ್ತದಿರಲಿ. ಯೋರ್ದನ್ ಹೊಳೆ, ನಿನ್ನ ಜೀವನದ ಯೋರ್ದನ್ ಹೊಳೆ, ಅದು ನಿನಗೆ ಎಂದಿಗೂ ಬತ್ತದೇ ಇರಲಿ ಯೇಸುವಿನ ಹೆಸರಿನಲ್ಲಿ. May the Jordan never dry for you. ಆ ಯೋರ್ದನ್ ನದಿಯು ನಿನಗೋಸ್ಕರ ಎಂದಿಗೂ ಬತ್ತದಿರಲಿ. May none of the plagues, locusts that destroyed the crops be ever able to touch your blessings. ಐಗುಪ್ತದಲ್ಲಿ ಅವರ ಬೆಳೆಗಳನ್ನು ಹಾಳು ಮಾಡಿದಂಥ ಮಿಡತೆಗಳಾಗಲಿ, ಅವರನ್ನು ಕೊಂದಂಥ ರೋಗಗಳಾಗಲಿ ಒಂದಾದರೂ ನಿನ್ನ ಬಿಡಾರದ ಹತ್ತಿರ ಬರದಂತೆ ಯೆಹೋವನು ನಿನ್ನನ್ನು ಕಾಯಲಿ. The Lord bless you. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. The Lord bless you. ಕರ್ತನು ನಿಮ್ಮನ್ನು May He ಆಶೀರ್ವದಿಸಲಿ. keep you. ಆತನು ನಿಮ್ಮನ್ನು ಕಾಯ್ದು ನಡೆಸಲಿ. Everybody stretch your arms before the Lord like this, please. ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು ಕರ್ತನ ಮುಂದೆ ಈ ರೀತಿಯಾಗಿ ಚಾಚಿರಿ. May the Lord bless the work of these hands. ಕರ್ತನು ಈ ಕೈಗಳ ಕೆಲಸವನ್ನು ಆಶೀರ್ವದಿಸಲಿ. ಅಂಗೈಯನ್ನ ಪರಲೋಕದ ಕಡೆಗೆ ಮಾಡಿ ಚಾಚಿ ದಯವಿಟ್ಟು ಈ ರೀತಿಯಾಗಿ ದಯವಿಟ್ಟು ನನ್ನನ್ನು ನೋಡಿ ಆ ರೀತಿ ಚಾಚಿ ಪಡೆದುಕೊಳ್ಳೋ ರೀತಿಯಲ್ಲಿ, ಬೇಡಿಕೊಳ್ಳೋ ರೀತಿಯಲ್ಲಿ. The Lord bless the work of these hands. ಕರ್ತನು ಈ ಕೈಗಳ ಕೆಲಸವನ್ನು ಆಶೀರ್ವದಿಸಲಿ. The Lord bless the income of these hands. ಈ ಕೈಗಳ ಆದಾಯವನ್ನು ಕರ್ತನು ಆಶೀರ್ವದಿಸಲಿ. And may the Lord look on these hands today. ಮತ್ತು ಕರ್ತನು ಈ ದಿನ ಈ ಕೈಗಳನ್ನು ಆತನು ನೋಡಲಿ. Bless these families. ಈ ಕುಟುಂಬಗಳನ್ನು May ಆಶೀರ್ವದಿಸಲಿ. His grace abundantly be upon you. ಆತನ ಕೃಪೆ ಹೇರಳವಾಗಿ ನಿಮ್ಮ ಮೇಲೆ ಇರಲಿ. Let's all join one last time. ಇನ್ನೊಂದು ಆವರ್ತಿ ಕೊನೆಯದಾಗಿ ಎಲ್ಲರೂ ಒಟ್ಟುಗೂಡಿ
ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದಾದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಎಲ್ಲ ಮಹಿಮೆ ಎಲ್ಲ ಘನತೆ ತಂದೆ ದೇವರೇ ಒಬ್ಬನಿಗೆ ಸಲ್ಲಲ್ಪಡಲಿ. ಆಲ್ ಗ್ಲೋರಿ and all honor be unto you alone, Lord. Thank you for this day of prayer, Lord. ಇದರಿಂದ ಪ್ರಾರ್ಥನೆಗೋಸ್ಕರ ನಿಮ್ಗೆ ವಂದನೆ ಸಲ್ಲಿಸ್ತೇವಪ್ಪ. Thank you for your people who came to pray in your temple. ನಿಮ್ಮ ಆಲಯದಲ್ಲಿ ಬಂದು ಪ್ರಾರ್ಥಿಸುವುದಕ್ಕೋಸ್ಕರ ಬಂದಂತ ನಿಮ್ಮ ಮಕ್ಕಳಿಗೋಸ್ಕರ ಸ್ತೋತ್ರ ಕರ್ತನೆ. I pray that you will surround them with your glory. ಕರ್ತನೆ, ನಾನು ಪ್ರಾರ್ಥಿಸ್ತೇನೆ ನಿಮ್ಮ ಮಹಿಮೆ ಅವರನ್ನು ಆವರಿಸಿಕೊಳ್ಳಲಿ. Praise and honor and glory be to your name forever and ever and ಎಲ್ಲ ever. ಮಹಿಮೆಯು ಘನತೆಯು ಗೌರವವು ನಿತ್ಯಕ್ಕೂ ನಿರಂತರಕ್ಕೂ ನಿಮ್ಮ ಒಬ್ಬರಿಗೆ ಉಂಟಾಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. Amen. Let's all stand up. If anyone is sitting, let's all stand up as we receive the benediction. ಯಾರಾದರೂ ಕುಳಿತುಕೊಂಡಿರುವುದಾದರೆ ದಯಮಾಡಿ ಎಲ್ಲರೂ ಎದ್ದು ನಿಂತುಕೊಂಡು ಅಂತ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. Now may the grace of our Lord Jesus Christ and the love of the Father and the sweet communion of the Holy Spirit be with us all now and forever and ever. Amen. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್.